ಹಾಂ ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಸವಕಲ್ಯಾಣ ತಹಸೀಲ್ದಾರ್ ಕಚೇರಿಯಲ್ಲಿದ್ದೀವಿ. ಇಲ್ಲಿ ಯಾವ್ಯಾವ ಶೌಚಾಲಯಗಳು, ಕುಡಿಯೋ ನೀರಿಂದು, ಆಮೇಲೆ ಯಾವ ಇದೆ, ಯಾವ ಎಲ್ಲ ಪೂರ್ತಿ ಏನೇನು ಸವಲತ್ತುಗಳು ಕೊಡಬೇಕು ಸಾರ್ವಜನಿಕರಿಗೆ ಅಂತ ಹೇಳ್ಬಿಟ್ಟು ಆ ಒಂದು ಚೆಕ್ ಮಾಡೋಕ್ಕೆ ಬಂದಿದ್ದೀವಿ. ಹೋದ ಸತಿ ಬಂದಾಗ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅವರು. ಅದು ಮತ್ತು ಇನ್ನೂ ನಮಸ್ಕಾರ. ಇದೇ ರೀತಿಯಾಗಿ ನಾವು ಕಳೆದ ಬಾರಿ 4ನೇ ತಾರೀಕು 3ನೇ ತಿಂಗಳಲ್ಲಿ 8/1/2025 ಕಚೇರಿಯನ್ನು ಪರಿಶೀಲಿಸಿ ತಹಸೀಲ್ದಾರ್ ಗಮನಕ್ಕೆ ಒಂದು ಲೆಟರ್ ಕೊಟ್ಟಿದ್ದೆ. ಅದನ್ನು ನಮ್ಮ ಅಧ್ಯಕ್ಷರು. ಬಂಧುಗಳೇ ನಮಸ್ಕಾರ. ನಾನು ಹನುಮಂತಮಟ್ಟೆ ನಾನು ಹನುಮಂತಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ನಮ್ಮ ಜೊತೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂತಹ ಆನಂದ್ ಬೆನ್ಕಪ್ಪ ಮೆಳ್ಳನವರು ಸರ್ ಎಂದು ನಮ್ಮ ಜೊತೆಗಿದ್ದಾರೆ. ಹಾಗೂ ಬೀದರ್ ಜಿಲ್ಲಾ ಸಮಿತಿಯವರು ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಏನು ಬಸವ ಕಲ್ಯಾಣ ತಾಲೂಕಾ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಮತ್ತು ಇವರ ಪ್ರಧಾನ ಕಾರ್ಯದರ್ಶಿ ಬಸವ ಕಲ್ಯಾಣ ತಾಲೂಕದು, ಇನ್ನು ಇದವರು ಎಲ್ಲ ಇಲ್ಲಿ ತಾಲೂಕಾ ಸಮಿತಿಯವರು ಇದ್ದಾರೆ. ಇವತ್ತು ನಾವು ಲೈವ್ ಮಾಡುವ ಉದ್ದೇಶ ಏನಂದರೆ, ನಮ್ಮ ಪಕ್ಷದ ವತಿಯಿಂದ KRS ನಡೆ ರೈತರ ಕಡೆ ಎಂಬ ಅಭಿಯಾನ ದಿನಾಂಕ 8/1/2025 ಬಸವ ಕಲ್ಯಾಣ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಂದಿನ ದಿವಸ ತಾಲೂಕಿನಲ್ಲಿರ್ತಕ್ಕಂಥ ಕೆಲವು ನಾಡ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮತ್ತು ಸಾರ್ವಜನಿಕರಿಗೆ ಇರಬೇಕಾದಂಥ ಸವಲತ್ತುಗಳ ಪಟ್ಟಿ ಇವೆಲ್ಲ ಇರಲಿಲ್ಲ. ಆ ಮೂಲಭೂತ ಸೌಕರ್ಯಗಳು ಕೂಡ ಇರಲಿಲ್ಲ. ಅದ್ರ ಬಗ್ಗೆ ನಂತರ ತಾವು ಸರಿಪಡಿಸ್ಕೊಳ್ಳಿ ಅಂತ ಮನವಿ ಪತ್ರ ಕೊಟ್ಟಿದ್ದೀವಿ. ಅದೇ ನಂತರ ಇದೇ ಕಚೇರಿಯಲ್ಲಿ ಕೆಲವೊಂದು ಕಚೇರಿಯ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ನಾವೊಂದು 20 ಲೈನ್ ಒಂದು ಪಟ್ಟಿಗಳು ಕೊಟ್ಟಿದ್ದೇವೆ. ನಿಮ್ಮಲ್ಲಿ ಇಂತಿಂಥ ವಿಷಯಗಳು ಇದ್ದಾವ ಅಥವಾ ಇಲ್ಲ ಸಾರ್ವಜನಿಕರ ಕಡೆಗಾಗಿ ಅಂತ ನಾವು ಇವರಿಗೆ ಪಟ್ಟಿ ಕೊಟ್ಟಾಗ ಇವರೇನು ಮಾಡಿದರೆ, ನಮಗೆ 4/3/2025 ಅಂದರೆ ಇದೇ ತಿಂಗಳು 4ನೇ ತಾರೀಕು ನಮಗೊಂದು ಮಾಹಿತಿ ಪತ್ರ ಬರೆದಾರ. ಈಗ ಈ ಪತ್ರದಲ್ಲಿ ಏನಿದೆ, ನಾವು ಕೊಟ್ಟಂಥ ಅರ್ಜಿಗಳ ಏನು ಸಮಸ್ಯೆಗಳು ಸಾರ್ವಜನಿಕರ ಕಡೆ ಇರಲಿಲ್ಲ ಅಂಥವೇನಂತಂದ್ರೆ ಇಲ್ಲಿ ಇದ್ದಾವೆ ಅಂತಂದು ಹೇಳಿ ಇವರೆಷ್ಟು 20 ಪಟ್ಟಿಗಳನ್ನಂತಂದ್ರೆ ನಮ್ಮಲ್ಲಿ ಕೆಲವೊಂದು ಇದ್ದಾವೆ ಅಂತ ಹೇಳಿದ್ದಾರೆ, ಕೆಲವೊಂದು ಇಲ್ಲ ಅಂತಂದು ಹೇಳಿದ್ದಾರೆ. ಅಂದರೆ ಇದು ಇವರು ಕೊಟ್ಟಿರ್ತಕ್ಕಂತಹ ಈ ಏನು ಪತ್ರದಲ್ಲಿ ಸುಳ್ಳು ಕೊಟ್ಟಾರ ಅಥವಾ ಖರೆ ಕೊಟ್ಟಾರ ಅಂದರೆ ನಮ್ಮಲ್ಲಿ ಏನು ಸಾರ್ವಜನಿಕರ ಕಡೆಗಾಗಿ ಇವ್ರು ಕೇಳಿದಂಥ ಸವಲತ್ತುಗಳು ಅಥವಾ ಇದ್ದಾವ ಅಥವಾ ಇಲ್ಲ ಎಂಬ ಅಂಥದ್ದೇನಂದ್ರೆ ನಾವು ನೋಡಬೇಕಾಗ್ಯದ, ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ತೋರಿಸ್ಬೇಕಾಗ್ಯದ. ಅವತ್ತಿನ ದಿನ ಕೂಡ ನಾವು ಬಂದು ಲೈವ್ ಮಾಡಿದ್ದೀವಿ. ಆ ಲೈವ್ ಮಾಡಿದಾಗ ನೋಡಿದಂಥವ್ರಿಗೆ ಗೊತ್ತಾಗ್ತದ ಅಂದ್ರೆ ಅವತ್ತು ಏನಿತ್ತು ಏನು ಇದ್ದಿಲ್ಲ ಅಂಬಂಥದ್ದು. ಆದರೆ ಇವ್ರು ಹೇಳ್ತಾರೆ, ಇವ್ರ ಕಚೇರಿಯಲ್ಲಿ ಇರ್ತಕ್ಕಂತಹ ಒಂದು ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಕಡೆ ಜನಗಳಿಗೆ ಹೋಲಕ್ಕೆ ಯಾರಿಗೂ ಅಡಚಣೆ ಆಗಿಬಿಡುತ್ತೆ, ಈ ಕಡೆ ಸೈಡಿಗೆ ಇದು ಮಾಡ್ತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಕಾರ್ಯಾಲಯಕ್ಕೆ ಮನವಿ ಪತ್ರ ಸಲ್ಲಿಸಿ ಅದರಲ್ಲಿ ನಮ್ಮ ಪಕ್ಷವು ರಾಜ್ಯದ ಸರ್ಕಾರಿ ಕಚೇರಿ ಹಾಗೂ ಆಸ್ಪತ್ರೆಗಳಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ವ್ಯವಸ್ಥಿತವಾದ ಉತ್ತಮ ಸೇವೆ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಲು ಅಭಿಯಾನವನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಇಂದು ತಮ್ಮ ಕಚೇರಿ ಕುರಿತು 20 ಅಂಶಗಳ ಪ್ರಶ್ನೆಗಳಿಗೆ ಹೌದು ಇಲ್ಲವೆಂದು ಉತ್ತರ ಕೋರಿರುತ್ತೀರಿ. ಪ್ರಯುಕ್ತ ಕೋರಿರುವ ಮಾಹಿತಿಯನ್ನು ಈ ಕೆಳಕಂಡಂತೆ ಒದಗಿಸಲಾಗಿದೆ ಅಂತ ನಮಗೊಂದು ಪತ್ರ ಬರೀತಾರ. ಈಗ ಇದರಲ್ಲಿ ಇದ್ದಂಥ ವಿಷಯಗಳು ಸಾರ್ವಜನಿಕರಿಗೆ ಸೇವೆಗಳ ಪಟ್ಟಿಯನ್ನು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಲಾಗಿದೆಯೇ, ಹೌದಾ ಅಥವಾ ಇಲ್ಲ ಅಂತ ನಾವು ಕೇಳಿದೆವು.
ಇವ್ರೇನಂತಂದ್ರ ಹೌದು ಅಂತ ಕೊಟ್ಟಿದಾರ. ಒಂದನೇದು ಪ್ರವೇಶ ದ್ವಾರದಲ್ಲಿ ಇರ್ಬೇಕಂತಂದ್ರೆ ನಾವು ಕೇಳಿದ್ದೆವು. ಇಲ್ಲ ಅದನ್ನು ನಮ್ಗೆ ಕಾಣ್ತಲ್ಲ, ಒಂದು ಗೆಟ್ಟದ ಅದನ್ನು ನಾವು ನೋಡ್ತೇವೆ, ಇದು ಕೇಳಿದ್ರೆ ಹೌದು ಅಂತ ಕೊಟ್ಟಾರ ಅವರು, ಅದಂತ ಹೇಳಿದ್ರೆ. ಮತ್ತೆ ಅಧಿಕಾರಿಗಳು ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪ, ಸಾರ್ವಜನಿಕರ ದೂರು ನೀಡಲು ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತದ ಸಂಪರ್ಕ ಮಾಹಿತಿ ಫಲಕವನ್ನು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಲಾಗಿದೆ ಅಂತ ನಾವು ಕೇಳಿದ್ದೆವು. ಕೇಳಿದಾಗ ಇವರು ಹೌದು ಅಂತ ಹೇಳಿದಾರ. ಏನದಾರ ಈ ಕಡೆ ಬರ್ರಿ. ಯಾಕಂದ್ರಪ್ಪ 10 ವರ್ಷ ಆಯ್ತು ದವಾಖಾನೆ ಬೇಲಿ ಜಾಗ ಹಿಡಿದಿಲ್ಲ. ನಂಗ ಮನೆ ಮಾಡ್ಕೊಡಿಯಪ್ಪ ಅಂದ್ರ ಬೀಡಿ ಅಂತಾನೆ. ಜಾಗ ಅಂದ್ರೆ ಯಾವ್ದು ಹಿಡಿದಿದ್ದೀರಿ? ಯಪ್ಪ ಈ ಕಡೆ ಮಾರಿ ಮಾಡ್ರಿ. ಜಾಗ ಅಂದ್ರೆ ಯಾವ್ದು ಹಿಡಿದಿದ್ದೀರಿ? ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಈ ಕಡೆ ಮಾರಿ ಮಾಡ್ರಿ. ಈ ಕಡೆ ಮಾರಿ. ಏನ್ ಜಾಗ ಯಾವ್ದು? ದವಾಖಾನೆ ಮುಂದೆ ಮಗ. ಅಲ್ಲ ಆಯ್ತು ಏನ್ರ, ಈಗ ಅಲ್ಲಿ ಗೌರ್ಮೆಂಟ್ ಜಾಗನ ಗೌರ್ಮೆಂಟ್ ಜಾಗ ನೀವು ಹಿಡ್ಕೊಂಡಿದ್ದೀರಿ? ಮಗ ಹಿಡ್ಕೊಂಡ್ರ? ಒಟ್ಟವ ಬೀಡಿ ಅದ್ ಯಾಕಪ್ಪ ಮಾಡಲ್ಲ. ಮಾಡ್ತಾವಂಬವ. 10 ವರ್ಷ ಆಯ್ತು ಮಗ. ಈಗ ನಿಮ್ಗೆ ಸರ್ಕಾರದಿಂದ ಏನಾರ ಆ ಜಾಗದ ಏನಾರ ಪೇಪರ್ಗಳು ಕೊಟ್ಟಿದ್ದಾರೆ? ಯಾರು ಅವ್ರು ಮಾಡೇ ಕೊಟ್ಟಿರ್ಪ. ಸರ್ಕಾರ ಜಾಗ ನೀವು ಒತ್ತುವರಿ ಮಾಡ್ಕೊಂಬೋದು, ಅದು ತಪ್ಪಾಗ್ತದ. ಅದಕ್ಕೆ ಬಿಟ್ಟು ನಿಮಗೆ ಇರ್ಲಕ್ಕ ಇನ್ನೊಂದು ಮನಿ ಅದಲ್ಲ? ಎಲ್ಲಿಯಪ್ಪ? ಇಲ್ಲ ಮನಿ, ಒಟ್ಟನೆ ಮನಿ ಇಲ್ಲ. ಮನಿ ಇಲ್ಲಪ್ಪ, ಜರ್ರ ಅದ. ಎಲ್ಲದ ಜರ್ರ ಹಳಿ ಜಾಗದಾಗ ಜಗಳ ಹೇಳ್ತಾರೆ. ಸರಿ ಆಯ್ತು ನೋಡಮ್ಮ, ಇದು ಲವ್ ಮಾಡಿದ ಮೇಲೆ ನೋಡರಿ. ಅದು ಒಂದು ರೀತಿಯಲ್ಲಿ ಸರ್ಕಾರ ಜಾಗ ಒತ್ತುವರಿ ಮಾಡ್ಕೊಂಬದ್ ತಪ್ಪಾಯ್ತದ. ಒಂದ್ ವೇಳೆ ನಿಮಗೆ ಎಷ್ಟು ಇರ್ಲಾಕ ಮನಿನೇ ಇಲ್ಲ ಅಂತಂದ್ರೆ ನೀವು ಕಬ್ಜಾ ಮಾಡ್ಕೊಂಡು ಮನೆ ಕಟ್ಕೊಂಡು ಇರಬಹುದು. ಅದು ಗೌರ್ಮೆಂಟ್ ಜಾಗ, ಗೈರಣ್ಣ ಅಥವಾ ಏನು ಗೌರ್ಮೆಂಟ್ ಜಾಗ ಅಂತ ಗೋಮಾಳ ಅಂತ ಇರ್ತದ, ಅಂತಾರೆ ನಿಮ್ಗೆ ಕಟ್ಕೊಂಡು ಇರ್ಲಾಕ ಅವಕಾಶ ಇರ್ತದ. ಒಂದ್ ವೇಳೆ ನೀವು ಅದು ಏನಾರ ಅಲ್ಲಿ ಏನ್ ಕಬ್ಜಾ ಮಾಡಿದಿರಿ? ನೀವು ಮಾಡಿದ್ರೆ ಎಲ್ಲ ಏನ್ ಮನೆ ಕಟ್ಟಿದ್ರೆ ತಗಡ ಕಟ್ಟಿದ್ರೆ ಉಳಿದೆ ಎಲ್ಲ ಎತ್ಕೊಂಡಿದ್ರು ಪೊಲೀಸ್. ಯಾರು ಬೈದಾರ? ಯಾರು ಅದ್ರ ಅಂತ ಹೇಳಿ ಮತ್ತೆ ಅಲ್ಲಿ ಕೇಳ್ಬೇಕಾಗಿತ್ತಲ್ಲ. ಆಗುತ್ತೆ ನಾವೇನ್ ಮಾಡ್ರಿ ಕಾಯ್ಕೊತ ಕೊಡ್ರಿ. ನೀವು ಒಬ್ಬರೇ ಇದ್ದಿದ್ರಿ ಅಲ್ಲಿ? ಬೇರೆ ಬೇರೆ ಜನರು ಇದ್ರು? ಎಲ್ಲರೂ ಅವ್ರಿಗೆಲ್ಲ ಇಟ್ಟಾರ? ಅವ್ರದ್ದು ತಕೊಂಡು ನಮ್ಮದೇ ಹೋಯ್ದಾರ. ಬೇರೆದೆಲ್ಲ ಅದ? ಅವರು ಗೌರ್ಮೆಂಟ್ ಜಾಗದಾಗ ಯಾರ? ಅವರು ಗೌರ್ಮೆಂಟ್ ಜಾಗದಾಗ ಅವರು ಮುಂದಕ್ಕೆ ಗೌರ್ಮೆಂಟ್ ಜಾಗನೇ ಅದ. ಅವ್ರಂದ್ರು ಪಂಚಾಯತ್ ಅದು ದವಾಖಾನೆಯಾಗ ಇರ್ತಾರ ನೋಡಿ, ಆತಿ ನೀವು ಹೋಗಿ ಮಾಡ್ಕೊಂಡಾರೆ. ಹಿಂಗ್ ತಗಡ ಉಳೋದು ಮಂದಿ ಮೇಡತ್ತಾರ. ನೀವ್ ನಾವ್ ಮಾಡ್ತೀವಿ. ಎಲ್ಲಿ ಯಾರ ಬರ್ತದೆ? ಯಾವ್ದು ಈಗ ತಾರ ಅದ ನೋಡ್ರಿ. ಯಾವ ಗೊತ್ತಿಲ್ಲ. ಯಾವ ಊರು? ನಮ್ಮ ರಾಜೇಶ್ವರ ಖಾಸ್ರ. ನೀವು ರಾಜೇಶ್ವರದವ್ರು ಇದ್ದೀರಿ? ಜಾಗ ಇದ್ದಿದ್ದಲ್ಲಿ ಎಲ್ಲಿ ಸರ್ಕಾರ ದವಾಖಾನೆ ರಾಜೇಶ್ವರದಾಗ ಬಸವ ಕಲ್ಯಾಣದಾಗ? ರಾಜೇಶ್ವರದಾಗ ಸರ್ಕಾರ ದವಾಖಾನೆ ಅಂತ ಅದ. ದಂದ ಸರ್ಕಾರ ದವಾಖಾನೆ ಮುಂದೆ ಅದ್ರ ಬಲ್ಲಿ. ಹಾದಿ. ಆಯ್ತು ನೋಡೋಣ. ಅಲ್ಲಿ ಜಾಗದ ಮೇಲೆ ಬಂದು ನೋಡ್ತೇವೆ ನಾವು. ನೋಡಿ ಅಲ್ಲಿ ನಿಮಗೆ ಪಂಚಾಯತ್ ಬರ್ತದೆ. ಬೇಡ ವಯಸ್ಸಿನವರು ಬೇಡ ಕುಂದ್ರಿ. ಲೈವ್ ಮುಗಿದ್ಮೇಲೆ ನಿಮ್ ಸಾಹೇಬ್ರ ಹತ್ರ ಕರ್ಕೊಂಡು ಕಾಲು ಬೀಳೋದು ಬೇಡ. ಅಲ್ಲಿ ನಂತರ ನಿಮ್ ಜಾಗದ ಮೇಲೆ ಬಂದು ನಮ್ಮವ್ರು ಯಾರ ಒಬ್ಬರು ಬಂದು ನೋಡ್ಕೊಂಡು ಅದು ಏನಾಗಿದೆ ಅಂತ ಪಂಚಾಯತ್ ವಿಚಾರ ಮಾಡ್ಕೊಂಡು ಒಂದ್ ವೇಳೆ ನ್ಯಾಯಯುತವಾಗಿ ನಿಮಗೆ ಕೊಡಿಸ್ಬೇಕಾಯ್ತು ಅಂದ್ರೆ ನಮ್ಮಲ್ಲಿ ಸಹಾಯ ಮಾಡಿ ನಾವು ನಿಮಗೆ ಕೊಡಿಸ್ತೇವೆ. ಯಾರ್ದಾರ ಒಬ್ಬರು ನಂಬರ್ ಮುಂಜಾನೆ ಉಂಡಿಲ್ಲ ಈಗ ಪೆನ್ಷನ್ ಅವ್ರಿಗೆ ಯಾರ್ದಾರ ನಂಬರ್ ಬರ್ಕೊಡ್ರಿ. ಅವ್ರಿಗೆ ಕೂಡ್ರಜ್ಜೆ ನೀವೇನು ತಿನ್ಕೊಂಬರ್ರಿ, ಊಟ ಮಾಡ್ಕೊಂಬರ್ರಿ. ಅವ್ರಿಗೆ ಯಾರ್ದಾರ ಒಬ್ರು ನಂಬರ್ ಬರ್ಕೊಡ್ರ. ನಾಯಿ ಕಚ್ಚದ ಈಗ ಇವೆಲ್ಲ ಓದ್ಕೋತ ಕೂಡ ಸರಿ ಭೇಟಿ ತಹಸೀಲ್ದಾರ್ ಅವ್ರ ಇದರಲ್ಲಿ ನೆನಪಾಗಿ ಹೋಗ್ಬಾರ್ದು ನೋಡ್ರಿ. ಇಲ್ಲ ಭೇಟಿ ಆಗೇ ಹೋಗ್ತೀವಿ. ನಿಮಗೆ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಆಚೆ ಇದು ಬೋರ್ಡ್ ನೋಡ್ರಿ. ಅದು ಹೇಳಿದ ಬೋರ್ಡ್ ಇಲ್ಲ ಸಾರ್ವಜನಿಕರಿಗೆ ಏನು ಲಭ್ಯವಿರುವ ಸೇವೆಗಳ ಪಟ್ಟಿ ಇಲ್ಲ. ನೋಡಿದ ಒಂದು ಯಾವ್ದಂತಂದ್ರೆ ಸಕಲ ಕಾಯ್ದೆ ಲಭ್ಯವಿರುವ ಸೇವೆಗಳ ಪಟ್ಟಿ ಇಲ್ಲ. ಆ ಕಡೆ ಎಲ್ಲಿ ಇಲ್ಲ. ಇಲ್ಲ ನೋಡ ಆ ಕಡೆ ಎಲ್ಲಿ ಕಾಣಿಸಲ್ಲ. ಅಲ್ಲಿ ಒಂದು ಸರಿ ಹೋಗ್ಬಾರ. ಅಲ್ಲಿ ತಗೊಂಡು ಬರ್ಬೇಕಾರೆ ಯಾರು ಒಬ್ಬರು ಹೋಗಿ ಅಲ್ಲಿ ನೋಡ್ಕೊಂಡು ಭ್ರಷ್ಟಾಚಾರ ಯಾರೋ ಒಬ್ಬರು ಸರ್ ಜೊತೆ ಮಾತಾಡ್ಬೇಕು ನಾವು. ಲೈವ್ ತಗೊಂಡು ಒಳಗೆ ಬಾ ಅಂತ ನಾವೇ ಹಾಗೆ ಬರ್ತಾರೆ ಕೇಳ್ತಾರೆ.
ಇಲ್ಲಿಂದ ಒಂದಕ್ಕೆ ಹಾಂ ಸರ್ ಪೈಲಟ್ ಎಲ್ಲಿ ಪೈಲಟ್ ಇಲ್ಲ ಚಾಲು ಐತಿಂದ ಚಾಲು ಈಗ ಹೋಗ್ಬೇಕಂದ್ರೆ ಎಲ್ಲಿ ಹೊರಗೆ ಹೋಗ್ಬೇಕಾ ಇಲ್ಲ ಸರ್ ರೋಡಿನ ಆಟ ಸರ್ ಒಳಗೆ ಹೋಗೋಣ ಅವರಿಗೆ ಕೇಳೋರು ಎಲ್ಲ ಕಳಿಸ್ತಾರ ನೋಡೋಣ. ಸರ್ ಸದಾನಂದ ಸ್ವಾಮಿ ಮಠದ ಹತ್ರ ಬರ್ಬೋದು ಕೇಳ್ರಿ ಸರ್ ಅದಕ್ಕೆ ಹಾಂ ಬರ್ಬೋದಾ ಕೇಸ್ ನೋಡೋದು ಸರ್ ಹಾಂ ಕೇಸ್ ಚಾಲು ಅದ. ಆಚೆಗೆ ಹೋಗಿ ಬರ್ಬೇಕು ಆಚೆ ಚಂಪರ್ ಇರು ನಮ್ಗೇನಿಲ್ಲ ಸರ್. ನಿಮ್ಗೆ ಏನು ಪೋಸ್ಟ್ ಇರು ನಮಗೆ 20 ವರ್ಷ ಇದು ಕೊಡ್ತಾರೆ. ಅಂದ್ರೆ ಇನ್ನೊಂದು ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ನಮ್ಮಲ್ಲಿ ಅದ ಅಂತೇಳಿ ಕೊಡ್ತಾರೆ. ಇದು ನಮಗೆ ಕಾಣಿಸ್ತಾ ಇಲ್ಲ. ಅದು ಸಕಲ ಸೇವೆ ಕಾಯ್ದೆ ಅಡಿ ಐತೆ ಸರ್. ಅದು ಕೆಳಗಿನ ಬರ್ತದೆ, ಕೆಳಗಿನ ಐತೆ ಲಭ್ಯವಿರುವ ಸೇವೆ ಸಕಲ ಕಾಯ್ದೆ ಅಡಿ. ಇದು ಕಾಯ್ದೆ ಅಡಿ ಐತೆ. ಸೇವೆಗಳ ಪಟ್ಟಿ ಅಂದರೆ ಏನೇನು ನಿಮ್ಮಲ್ಲಿ ಕೆಲಸ ಮಾಡ್ತಾರೆ ಸರ್ ಅದೇ ಇದು ಕಾಯ್ದೆ ಅಡಿ ಐತೆ. ಕಾಯ್ದೆ ಸೇವೆಗಳನ್ನು ಅವ್ರು ಒಂದೇ ಬರ್ತದೆ ಸರ್. ಲಾಸ್ಟ್ ನಾವು ಸೆಕ್ಷನ್ಗಳನ್ನ ಎಷ್ಟು ದಿನದಾಗ ಏನೇನು ಅಂತ ಬರ್ತದೆ. ಇನ್ನೂ ಒಂದು ವಿವಿಧ ಭಾಗಗಳ ಕೊಠಡಿಗಳಲ್ಲಿ ನಾಮಫಲಕ ಹಾಕಲಾಗಿದೆ. ಎಲ್ಲ ಕೊಠಡಿಗಳಿಗೆ ಅಂದರೆ ಇಲ್ಲಿ ಹೆಸರು ಬರ್ತಿದ್ದಾವೆ. ಸರಿ ಓಕೆ ಸರ್, ನೋಡ್ತೇವೆ ಒಂದು ಸರಿ. ಅಷ್ಟೊಂದು ಸರಿ ಒಳಗಡೆ ಹೆಸರು ಕೇಳಿ ಆ ಹೆಸರು ಭೀ ನಾನು ನಿಮಗೆ ತೋರಿಸೋದು ನೇಮ್ ಪ್ಲೇಟ್ ಸರ್ ಏನಿಲ್ಲ, ನಮಗೇನಿಲ್ಲ. ಬರ್ರಿ ಕೇಳ್ಕೊರು ಅವರಿಗೆ ಮೀಟಿಂಗ್ ನಡೆದಿದೆ ನೋಡಿ. ಇಲ್ಲ ಮೀಟಿಂಗ್ ಅಲ್ಲ ಸರ್, ಇದು ಸ್ಟಾಫ್ ಬರ್ತೀವಿ ಸ್ಟಾಫ್ ನೇಮ್ ಪ್ಲೇಟ್ ಎದುರು ಸರ್ ತಮ್ಮ ಐ ಡಿ ಕಾರ್ಡ್ ಸರ್ ಏನು ಸರ್ಕಾರ ಇಲ್ಲ ಸರ್ ಇನ್ನೂ ಒಂದು ನಮ್ಗೆ ಒಂದು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸ್ಯಾರ. ಅದು ನಿಮಗೇನ ಗೊತ್ತಿರ್ಲಿಕ್ಕಿಲ್ಲ ಅಂತ ನನಗೆ ಅದಷ್ಟು ಒಂದು ಈಗ ಇವರು FDA ಏನಂತಾರೆ ಒಂದು ಒಳಗ ಇದು ಹಾಕೊಂಡಿದ್ದು ಹಾಕೋಬೇಕಾದ್ರೆ ಲೀವ್ ಹಾಕಿದ ಮೇಲೆ ಕರ್ತವ್ಯದಾಗ ಇವತ್ತು ಅಟೆಂಡೆನ್ಸ್ದಾಗ ಅವ್ರ ಸಿಗ್ನೇಚರ್ ಅದನ್ನ ಅಥವಾ ಇಲ್ಲ ಆಯ್ತು ಅಂದ್ರೆ ಮೇಲೆ ನೀವು ಕರ್ತವ್ಯದಾಗ ಇದ್ದೀರಿ ಅಂತ ಅರ್ಥ. ಮತ್ತಂದ್ರ ಮೇಲೆ ನೀವು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅಥವಾ ಇಲ್ಲ. ಮುಂದೆ ಆದಷ್ಟು ನನ್ನೊಂದು ರಿಕ್ವೆಸ್ಟ್ ಅಂತ ತಪ್ಪು ಮಾಡಬೇಕು. ಯಾಕಂದ್ರೆ ಎಷ್ಟೋ ಜನ ಸರ್ ಡಿಗ್ರಿ ಮುಗಿಸ್ಕೊಂಡು 40 ವರ್ಷ ಮುಗಿದಾಗ ನೌಕರಿ ಅಲೆದಾಡ್ಯಾರ, ಸಿಕ್ಕಿಲ್ಲ. ನಿಮಗೊಂದು ಭಾಗ್ಯ ಸಿಕ್ಕದಂದ್ರೆ ಭಾಳ ಹೆಮ್ಮೆಲಿಂದ ಹಾಕೊಂಡು ಇದು ಮಾಡ್ತೀವಿ. ಯಾಕಂದ್ರೆ ನಮಗೆ ಭಾಳ ಆಸೆ ಇದೆ ಸರ್ ಹಾಕೋಬೇಕಂತ. ನನ್ನ ಏಜ್ 40 ಕ್ರಾಸ್ ಆಗ್ಯದ, ಬರಲ್ಲ. ಏನೋ ಮಾಡಬೇಕು. ಈಗ ನಿಮಗೆ ಸಂಬಳ ಕೊಟ್ಟಾಗ ಸರ್ ಭಾಳ ಹೆಮ್ಮೆಲಿಂದ ನೀವೆಲ್ಲ ಮಾಡ್ಕೊಂಡು ಸರ್ ಭಾಳ ಒಳ್ಳೆ ರೀತಿಯಿಂದ ಮಾಡಬೇಕು ಸರ್. ನಿಮ್ಮದು ನೀವು ಹಾಕೊಂಡೆ ಇಲ್ಲ ಅವ್ರು ಹಾಕೊಡ್ತಾರೆ. ಹಾಕೋಬೇಕಲ್ಲ. ನೋಡ್ರಿ ಒಂದು ಏನ್ ಬಾಯ್ತು ಜರ ಸರ್ ಏನು ಪೋಸ್ಟ್ ನಿಮ್ಮದು ವಿಲೇಜ್ ಅಕೌಂಟ್ ಅಂದರೆ ನಿಮಗೆ ತೋಟ ಕೊಡೋಕ್ಕಿದ್ರೆ ನಿಮಗೆ ಇದು ಮಾಡೋದು ಯಾವ್ದಿರಿ ಸರ್? ಅದೇ ನಿಮಗೆ ಏನಾರ ಇರಬೇಕಲ್ಲ ಮೇಡಮ್. ವಿಲೇಜ್ ಅಕೌಂಟ್ ಸರ್ ನೀವು ಒಂದು ಸೆಕೆಂಡ್ ಈ ಕಡೆ ಹಿಂದಕ್ಕೆ ಬರ್ರಿ, ನೀವು ಹಿಂದಕ್ಕೆ ಬರ್ರಿ. ಅರ್ಥ ಸರ್ ನಿಮ್ಮದು ಏನಿದೆ
ಇಲ್ಲ ಹಚ್ಚಬೇಕು ಸರ್ ಇಲ್ಲಿ ಏನು ಆ ರೀತಿ ಹಂಗೆ ಅಲ್ಲಿ ಮೇಡಮ್ ಇದು ಯಾವಾಗ ನಾಳೆಗೆ ನೀವು ಅಂಟಿಸ್ತೀರಿ ಮೇಡಮ್ ಈಗ ಇರಲಿ ಕೆಲಸ ಮಾಡ್ತಾರೆ ಇವತ್ತಿಲ್ಲ ನಾಳೆ ದಿನ ತಂದು ಏನು ಒಂದು 5 ರೂಪಾಯಿ ಅಂತಂದ್ರೆ ಮೆತ್ತಬಹುದು. ಯಾಕಂದ್ರೆ ಸಾರ್ವಜನಿಕರು ಪಾಪ ಅವ್ರಿಗೆ ಏನು ಗೊತ್ತಿರಲ್ಲ ಅಂತ ಬರ್ತಾರ. ಇಲ್ಲಿ ಬಂದು ಇಂಥ ಮೇಡಮ್ ಅವ್ರಿಗೆ ಹೆಸರು ಗೊತ್ತಿರಲ್ಲ. ತಲಾಟಿ ಮೇಡಮ್ ಅವ್ರು ಎಲ್ಲರಿ ತಲಾಟಿ ಮೇಡಮ್ ಯಾವ ತಲಾಟಿ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಒಂದು ನಿಮ್ಗೆ ಹೆಸರು ಇತ್ತು ಅಂತಂದ್ರೆ ಅವ್ರಿಗೆ ಗೊತ್ತಾಯ್ತು. ನಾಳೆ ನಂತರ ಮಾಡ್ತಾರೆ ಚಾರ್ಜ್ ಹಾಕಿರೋರಿಗೆ ಚಾರ್ಜ್ ಚಾರ್ಜ್ ತೊಗೊಳುತ್ತೆ ಇವತ್ತೇ ಚಾರ್ಜ್ ತೊಗೊಳ್ತಾರೆ. ಮೇಡಮ್ ಸ್ವಲ್ಪ ಒಂದು ನಿಮಿಷ ಏನು ಈ ವಿಷಯ ಕಡೆಗೆ ಮೇಲೆ ವಿಷಯ ಕೆಳಗೆ ಬಂದ ಸರ್ ಈಗ ಅವ್ರು ಬಂದು ಚಾರ್ಜ್ ಮೇಡಮ್ ಜೆ.ಆರ್.ಎಸ್. ಪಾಟೀಲ್ ಜಿಲ್ಲಾ ಅಧ್ಯಕ್ಷ. ಇಡೀ ರಾಜ್ಯದಾಗ ನಾವೇನಂತಂದ್ರೆ ಏನು ಅವ್ಯವಸ್ಥೆಗಳಿದ್ದಾವ ಅಂಥವೇನಂತಂದ್ರೆ ನೋಡಿಕೊಂಡು ಸ್ವಲ್ಪ ಉತ್ತಮವಾದ ಸೇವೆಗಳು ನೀವು ಸಲ್ಲಿಸ್ತೀರ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾವು ಇವುಗಳ ಅರ್ಜಿ ಕೊಟ್ಟಿದ್ದೀವಿ. ಕೆಲವೊಂದು ವಿಷಯಗಳು ನಾವೆಲ್ಲ ಸರಿಯಾಗಿದ್ದೇವೆ ನಮ್ಮ ರುಚಿಯಿಂದ ನಾಮಕರಣ ಇದ್ದಾವೆ ನನಗೆ ಕೆಲವೊಂದು ನೋಡಿದ್ರೆ ಸರ್ಕಾರ ಆದೇಶ ಹೊರಡಿಸಿದಂತಹ ಏನು ಆದೇಶದ ನೀವು ಸಿಬ್ಬಂದಿಗಳು ಇದ್ರಿ ಕೆಲವೊಬ್ಬರು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಈಗ ಅವರು ಅಂಡರ್ ಹೆಸರನ್ನು ಗೊತ್ತಿಲ್ಲ ಒಳಗೈತೆ ಅದು ಈಗ ಅವ್ರು ನಮಗೆ ನೋಡಿ ಅವರ ಐ ಡಿ ಕಾರ್ಡ್ ಹಾಕೊಂಡಿದ್ರು. ಐ.ಡಿ. ಕಾರ್ಡ್ ನಾನು ಆಗಲೇ ಕೇಳಿದೆ ಅವರಿಗೆ ಐ.ಡಿ. ಕಾರ್ಡ್ ಆಚೆ ನಮಗೆ ಕಾಣಿಸ್ಬೇಕು. ನಿಮ್ಮ ಐ.ಡಿ. ಕಾರ್ಡ್ ನೀವು ಯಾರು ಅಂತ ನಮಗೆ ಗೊತ್ತಾಗಿಲ್ಲ. ಐ.ಡಿ. ಕಾರ್ಡ್ ಆಚೆ ಯಾರು ಬರ್ಬಾರ್ದು ಯಾವತ್ತು ಇದು ಬರ್ತಾರೆ ಮೇಡಮ್? ಏನಿಲ್ಲ ಈಗ ನಿಮಗೆ ಕಚೇರಿಯಲ್ಲಿ ನಿಮ್ಗೆ ಏನು ಕೊಟ್ಟಿದ್ದೆ ಅವ್ರ ಐ ಡಿ ಕಾರ್ಡ್? ಅಲ್ಲ ನೀವು ಬಂದ್ರೆ ಸರ್ ಮೊದಲು ಏನು ಮಾಡಿದ್ರು ಇವರು? ಆಫೀಸ್ ಆಗಿದ್ರು ಎಲ್ಲಿ ಬಿ ಎ ಅಂತಿದ್ರು ಸರ್. ಅಚ್ಚಾ ಬಿ ಎ ಅಂತಿದ್ರಿ ಆಫೀಸ್ ಆರ್ಡರ್ ಹಾಕಿರ್ತಾರೆ. ಅಂದ್ರೆ ಈಗ ನಾಳೆ ಇಲ್ಲಿ ಒಳಗೆ ಒಂದು 2 ದಿವಸ ರೆಡಿ ಮಾಡ್ತೀವಿ ಆಯ್ತು ಮೇಡಮ್. ಕೊಟ್ಟರಂದ್ರೆ ದಯವಿಟ್ಟು ನೀವು ಪ್ರತಿಯೊಬ್ಬ ಬಂದಾಗ ಸ್ವಲ್ಪ 100% ಇವರಿಗೆ ನಾವು ನೀವು ಸರ್ ಇವ್ರದ್ದೊಂದು ಏನಾದ್ರು ಯಾರು ನಿಮ್ಮ ತಂದೆ ಯಾರು ಮಾಡಿದ್ರು ಏನದ ಕೇಳ್ತೀನಿ. ಲೈವ್ ಇದೆ ಇದು ವಂಶಾವಳಿ 14 ದಿನದಾಗ ಅರ್ಜಿ ಹಾಕಿದ್ದು ವರ್ಕಿಂಗ್ ಡೇ 14 ದಿನದಾಗ ಮುಗಿದೋಗ್ಬೇಕು. ಇವರು ಅಪ್ರೂವಲ್ ಕೊಡಬೇಕು. ಒಂದು ಇಲ್ಲ ರಿಜೆಕ್ಟ್ರ ಮಾಡಬೇಕು. ಒಂದು ಏನೋ ಕಾರಣಗಳಿದ್ದಾವೆ ಅಂದ್ರೆ ಏನು ನಿಮ್ಗೆ ಒಂದು ದಾಖಲೆ ಇಲ್ಲ ಅಂದರೆ ಇಂಥ ದಾಖಲೆ ನೀವು ಹಚ್ಚಿಲ್ಲ ಅಂತಂದು ಹೇಳಿ ರಿಜೆಕ್ಟ್ ಮಾಡಿ ಹಾಕಬೇಕು. ನೀವು ಆನ್ಲೈನ್ದಾಗ ಚೆಕ್ ಮಾಡಿದ್ರಿ ಏನಂತ ಬಂದದ ಅದ್ರಾಗ? ಎಷ್ಟು ದಿನ? 14 ದಿನ ಒಳಗೆ ಮುಗಿಬೇಕಲ್ಲ. ಏನು ತಾರೀಕು ಅದ ಇದು ನೋಡ್ರಿ. ಕೇಸ್ ವರ್ಕಬಲ್ ಅದ ಅಂತಂದ್ರೆ ಒಂದರ ಲಾಸ್ಟ್ ಅದ ಪೀರಿಯಡ್ ಅದ ಅಂತ ಪ್ಲೇ ಆಯ್ತು. 21 ಇಲ್ಲ ಅಂತಂದ್ರೆ ನಿಮಗೊಂದು ಮೆಸೇಜ್ ಬರ್ತದೆ. 20 ದಿನ ಆಯ್ತು. ನೀವು ಇನ್ನೊಂದು ಬಂದು ಚೆಕ್ ಮಾಡ್ಕೊಡ್ತೀವಿ. 14 ದಿನ ವರ್ಕಿಂಗ್ ಡೇ. ಒಂದು ನಿಮಿಷ 21 ಇಟ್ಕೊಂಡು 14 ದಿನ ಎಲ್ಲಿಗೆ ಆಗುತ್ತೆ ನೋಡ್ರಿ ವರ್ಕಿಂಗ್ ಡೇ. ಇವತ್ತು ಕ್ಯಾಲೆಂಡರ್ ಆಯ್ತು ಅವು ಒಂದು 7 12 ಆಯ್ತು ಸರ್. ಇದು 14 ದಿನ ಮ್ಯಾಲೆ ಆಗೋಯ್ತು. ಈಗ ರಿಜೆಕ್ಟ್ ಆಗಬೇಕು. ಈಗ ಚೆಕ್ ಮಾಡಿದ್ರಿ ನೀವು? ಅಪ್ರೂವಲ್ ಆಗಬೇಕು, ರಿಜೆಕ್ಟ್ ಆಗಬೇಕು. 100% ಇದರಿಂದ ಆಗಲೇಬೇಕು. ಅದು ನೀವು ಒಂದು ಬಾರ್ ಚೆಕ್ ಮಾಡ್ಕೊಂಡು ಬರಲ್ಲ ಇರ್ತವ್ರು ಕೇಳ್ತಾ. ಈಗ ಅವ ಸರ್ ಇನ್ನೊಂದು ಏನಾಗಿದೆ ಅವನಿಗೆ ಮೇಲೆ ಹಾಕಿರೋದು ಏನಾದ್ರು ಕೇಸ್ ಮಾಡ್ತಾರೆ. ಅವ್ರಿಗೆ ಹಾಕಲ್ಲ ಸರ್. ಅವ್ರಿಗೇನು ಎಮರ್ಜೆನ್ಸಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಫಸ್ಟ್ ಚೆಕ್ ಮಾಡ್ಕೊಂಡು ಬರ್ಸೋದು. ಚೆಕ್ ಮಾಡ್ಕೊಂಡು ಡೇಟ್ ಮುಗಿದೋಗಿರ್ತದೆ ಮೋಸ್ಟ್ಲಿ. ಇದು ಇವತ್ತು ಚೆಕ್ ಮಾಡ್ಕೊಂಡು ಬರ್ರಿ. ನಾನು ನೋಡ್ಕೊಂಡು ಅವ್ರಿಗೆ ಏನು ತುಂಬ ಹಾಕಿ ಹೋಗ್ತೀನಿ. ಒಂದು ವೇಳೆ ಇದು ಇವ್ರು ಎಲ್ಲ ದಾಖಲೆ ಹಚ್ಚಲಕ್ಕಾಗಲಿ ಇವ್ರು ಬೇಕಂತ ಏನೋ ಕೆಲವೊಂದು ಕಡೆ ನಾವು ನೋಡಿದ್ದೆವು ಮತ್ತು ದುಡ್ಡನ್ನು ವಾಪಸ್ ಇಸ್ಕೊಟ್ಟಿದ್ದೇವೆ ರೀ. ಅಂದ್ರೆ ಏನು ಅಪ್ರೂವಲ್ ಫುಡ್ ಹಾಕಲಿ ಅಂದರೆ 100-200 ತಗೊಂಡಿದ್ದ ರೊಕ್ಕಗಳನ್ನ ನೋಡಿದೆವು. ಯಾರು ದುಡ್ಡು ಕೊಡ್ತಾರ ಅಂಥವ್ರದಷ್ಟೇ ರಿಜೆಕ್ಟ್ ಆಗಿ ನಾವು ನೋಡಿದೇನು. ನಮ್ಮ ನೇರದಾಗ ವರ್ಷದ ಹಿಂದಿನ ತೆಗೆದಿರಿ ಅಂತಂದ್ರೆ ನಾವು ದುಡ್ಡು ಇಸ್ಕೊಟ್ಟಿದ್ದೇನು ಬರ್ತಾವ್ರಿ. ವಾಪಸ್ ಕುಂಡಕ್ಕೆ ಹಚ್ಚಿದ್ದೇವೆ ಸರ್. ಅದ್ರ ಕಡೆದು ಎಲ್ಲ ದಾಖಲೆಗಳಾಗ ಇದ್ದು ಅಂದ್ರೆ ರಿಜೆಕ್ಟ್ ಮಾಡ್ಯಾರ ಅಂದ್ರೆ ಅವ್ರ ಸ್ವಂತ ದುಡ್ಡಿನಾಗ ಏನಂತಂದ್ರೆ ಅವ್ರು ಅರ್ಜಿ ಹಾಕೊಟ್ಟು ಅವರೇ ಅಪ್ರೂವ್ ಮಾಡ್ಕೊಡ್ಬೇಕು. ಈ ರೀತಿ ನಾವು ಬೀದರ್ನಾಗ ಅವ್ರು ಯಾರು ಪಾಂಚಾಳ್ ಮಲ್ಲಿಕಾರ್ಜುನ್ ಪಾಂಚಾಳ್ ತಹಸೀಲ್ದಾರ್ ಅವ್ರ ರೀತಿಯಾಗಿ ನಾವು ಅವ್ರಿಗೆ ರಿಪೀಟ್ ಆಗೋತ್ತೆ ಹಾಕಲಕ್ಕೆ ಹಚ್ಚಿದ್ದೇವೆ. ನಾವು ಯಾರು ನಾವು ದುಡ್ಡು ಕೊಡಲ್ಲ ಅಂತ ಹೇಳಿದೆವು. ಅದೊಂದು ಈಸಿಯಾಗಿ ಹೇಳಿದ್ರು ಸರ್ ನೀವು ಇನ್ನೊಂದು ಸರಿ ಅರ್ಜಿ ಹಾಕೊಟ್ರೆ ಅದು ರಿಜೆಕ್ಟ್ ಆಗೋಯ್ತು. ನೀವು ಅರ್ಜಿ ಹಾಕ್ಬಿಟ್ರಿ ಸರ್ ಅದನ್ನ ನೀವು ಆಗಿಂದಾಗ ಮಾಡ್ಕೊಡ್ತೇವೆ. ಆಗಿಂದಾಗ ನಾವು ಯಾಕೆ ಅರ್ಜಿ ಹಾಕಬೇಕು ರೀ? ಎಲ್ಲ ಡಾಕ್ಯುಮೆಂಟ್ಸ್ ಅವ. ಏನು ಅಪ್ಲೋಡ್ ಮಾಡಬೇಕು ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದಂದ್ರೆ ನಿಮ್ಮ ಸಿಗ್ನೇಚರ್ದಲ್ಲ ಅಂದ್ರೆ ನಾವು ಅರ್ಜಿ ಹಾಕಲ್ದೇನೆ ಅವ್ರು ನಮಗೆ ಅಪ್ರೂವ್ ಕೊಟ್ಟರು ಸರ್. ಅದೇ ರೀತಿ ಇಲ್ಲಿ ಕೂಡ ಹಾಗೆ ಸರ್. ಇದು ಚೆಕ್ ಮಾಡಿಕೊಂಡು ಅದು ಪೇಪರ್ ತಗೊಂಡು ಬಂದಿರೋದು ಏನು ರಿಜೆಕ್ಟ್ ಆಗಿಲ್ಲ.
ಜ್ಯೋತಿ ಮೇಡಮ್ ಅವ್ರು ಒಳ್ಳೆ ರೀತಿ ಇದು ಮಾಡತ್ತಾರ ಅವ್ರಿಗೆ ಸರ್ ಇಲ್ಲಿ ಇದು ನಂದೇ ಟೇಬಲ್ ಅದ ಹಾಂ ನಾ ಪ್ರಮೋಷನ್ ಇರಲಿ ಸರ್ ಈಗ ನೀವು ಇಲ್ಲಿ ಚೇಂಜ್ ಆಗಿರಲ್ಲ ಬೇರೆ ಕಡೆ ಇರಲಿ ಹಾಂ ಹೆಸರು ಚೇಂಜ್ ಹಾಂ 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 ಸರ್ ಇಲ್ಲೇ ಇರ್ತಾರೆ ಗೊತ್ತಾಗ್ಬಾರ್ದು ಅಂತ ಒಳ್ಳೆ ಸರ್ ಈಗ ನಿಮ್ಗೆ ಸರ್ಕಾರ ಸಂಬಳ ಕೊಡ್ತದೆ ಸರ್ ಯಾರ್ದು ನಮ್ಗೆ ಏನು ನಿಮ್ಗೆ ಸಂಬಳ ಅಂದರೆ ನೀವು ಸಮಾಜ ಸೇವೆ ಮಾಡತ್ತಿರೋದು ನಿಮ್ಗೆ ಸರ್ಕಾರ ಸಂಬಳ ಕೊಡ್ತದೆ ಅದ್ರ ಪ್ರಕಾರ ನೀವು ಮಾಡಿ ನಮಗೆ ಸಂಬಳ ಇಲ್ಲ ನಾವು ನಮ್ಮ ದುಡ್ಡು ಮೇಲೆ ಹಾಕಿದಾಗ ನಾವು ಏನೋ ಸಮಾಜಕ್ಕೆ ಅದೇ ಸರ್ ಇನ್ನೊಂದು ನೀವೆಲ್ಲ ದುಶ್ಮನಗಳಲ್ಲ ನಮ್ಗೆ ಒಂದೇ ಈಗ ಮನುಷ್ಯನ ಬಗ್ಗೆ ಏಕಿ ಬಗ್ಗೆ ಗೇಟ್ ಮೇಲೆ ಈ ಕಡೆ ಏನದು ಸರ್ ಅದೊಂದು ಎಲೆಕ್ಷನ್ ಬರ್ರಿ ಆ ಕಡೆ ಒಂದು ತೋರಿಸಲ್ಲ ಇದು ನೀರು ಮೋಟರ್ ಕೂಡ ನೀರಿದ್ರಿ ಕುಡಿಯೋ ನೀರಿಂದು ಆಲ್ರೆಡಿ ನಾವು ಒಳಗೆ ಪಬ್ಲಿಕ್ ಖರಾಬ್ ಅಂತೇಳಿ ಒಳಗೆ ಪಬ್ಲಿಕ್ ತೋರಿಸಿ ಸರ್ ಅದೇನಾಗಿದೆ ಆಲ್ರೆಡಿ ಗುಲ್ಬರ್ಗದಲ್ಲಿ ನಾವು ಫೋನ್ ಮಾಡಿ ಕರೆಸ್ಕೊಂಡೆ ಸರ್ ಈಗ ಅವ್ರು ಹೊಂಟ್ರ ಸರ್ ಮೋಸ್ಟ್ ಆದ್ಮೇಲೆ ಬರ್ತಾ ಅಂತಂದ್ರೆ 100 ಕೂಡ್ ಬರ್ತಾವೆ ಸರ್ ನಮ್ಮ ಮನೆಗೆ ಇಲ್ಲೇ ಅದಾರ ಸರ್ ಕ್ರಿಯೇಟಿವ್ ಸರ್ ಇದು ಬಟ್ ಅವರು ಮಾನಿಟರಿಂಗ್ ಅದು ಸರ್ ರಾಜ್ಕುಮಾರ್ ಸರ್ ಡಾಕ್ಟರ್ ರಮೇಶ್ ಬರ್ರಿ ನಿಮ್ಮ ಚಿಂಬರದಾಗ ನೋಡೋಣ ಒಂದುಗಳೇ ಗ್ರೇಟ್ 2 ತಹಸೀಲ್ದಾರ್ ಅವರು ಡಾಕ್ಟರ್ ರಮೇಶ್ ಬಾಬು ಅಂತ ಐಡಿ ಕಾರ್ಡ್ ಹಾಕೊಂಡಿದ್ದಾರೆ ಇಲ್ಲ ಸರ್ ಹೋಗ್ಬೇಕು ಬ್ಯಾಡ ಸರ್ ಭಾಳ ಜನ ಇದೆ ಸರ್ ಭಾಳ ಜನ ಅದು ಗ್ರೇಟ್ 2 ತಹಸೀಲ್ದಾರ್ ಅವರು ಆದ್ರು ಸರ್ ಪದನಾಮ ರೀ ಪದನಾಮ ಅಂತ ಇರ್ಬೇಕಲ್ಲ ಅದು ಸರ್ಕಾರ ಆದೇಶ ಆಯ್ತಲ್ರಿ ಆಯ್ತು ಸರ್ ಅದೊಂದು ನೀವು ಕಾನೂನು ಮಂಜನೆ ಮಾಡಿರೋದ್ರಿಂದ ಅದೊಂದು ಸರಿಪಡಿಸ್ಕೊಂಡು ಇವೆಲ್ಲ ನೀವು ಕೇಳಿದ ಮಾಸಿತ್ತು ಸರ್ ಒಳ್ಳೆ ಸರ್ ಒಳ್ಳೆ ಬಳ್ಳಾರಿ ಮೇಡಮ್ ಇತ್ರಿ ಎಷ್ಟು ದಿನ ಆಯ್ತು ಸರ್ ನೀವು ಬಂದು ಜೈಲಾಗ ಎಷ್ಟು ದಿನ ಸರ್ ಇಲ್ಲಿ ಹುದ್ದೆ ಸರ್ ಇದೇ ತಿಂಗಳು ಹೋದ ತಿಂಗಳು ಮಾಡಿಸ್ಕೊಳ್ಳಿ ಸರ್ ಮಾಡಿಸ್ಕೊಳ್ಳಿ ಏನಿಲ್ಲ ಸರ್ ಒಂದು ನಿಮ್ಮ ಕಡೆದು ಮಾಹಿತಿಯಿಂದ ಸಾರ್ವಜನಿಕರಿಗೆ ನಿಮ್ಮ ಕೈದಂತ ಇದ್ದಂತ ಏನು ಅಧಿಕಾರ ಇರ್ತದ ಏನೋ ಇಲ್ಲ ನಿಯಮಬದ್ಧವಾಗಿ ನೋಡಿ ಇಲ್ಲ ಅಂದ್ರೆ ಬಂದಂತ ಜನ ತಿಳಿಸಿ 10 ಜನ ಬರುತ್ತೆ ಇಂಥದನ್ನು ತಗೊಳ್ಬೇಕು ಅದು ನೋಡೋದು ಸರಿ ಮಾತಾಡಿ ಇದು ರಿಕಾರ್ಡರ್ ಇವ್ರು ಯಾರು ಸರ್ ಇವ್ರು ರಿಕಾರ್ಡ್ ಕೀಪರ್ ಸರ್ ಅದು ಒಳಗೆ ಇತ್ತಲ್ಲ ಸುಂದರ ಕಾರ್ಡ್ ಇತ್ತಲ್ಲ ಐಡಿ ಕಾರ್ಡ್ पवन हम दूसरा तरफ है जी दूसरा तरफ है ಎಷ್ಟು ಜನ ಇಲ್ಲಿ ಕೆಲಸ ಮಾಡೋರು ಇದು ಓಪನ್ ಮಾಡಲಿಲ್ಲ ಸರಿ ಆಯ್ತು ಅವ್ರು ಅವರಿಬ್ಬರಿಗೂ ಗೌರ್ಮೆಂಟ್ ಜಾಬ್ ಇದೆ ಅವ್ರು ಯಾರು ನೋಡಮ್ಮ ಈ ಕಡೆ ಬರ್ತದೆ ಇಲ್ಲಿಂದ ಐಡಿ ಕಾರ್ಡ್ ಇಲ್ಲ ಅದ ಇಲ್ಲಿ ಹಾಕೋದು ಈಗ ನಾವು ಇವರು ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ನಾವು ಹೆಂಗೆ ಇದು ಮಾಡ್ಬೇಕು ಇಲ್ಲ ಅಲ್ಲಿ ತಗೊಂಡು ಬಂದು ಕೆಲಸ ಮಾಡಿ ಕೆಲಸ ಮಾಡಿ ಸುಂದರ್ ಬರೋದು ತಗೊಂಡು ಬಂದು ಹಾಕೊಂಡು ಕೆಲಸ ಮಾಡಿ ಪಗಾರ ಕೊಡ್ತಾ ಇದ್ದಾರೆ ಕಾರ್ಡ್ ಹಾಕೊಂಡಿಲ್ಲ ಅಂದ್ರೆ ಹೋರಿ ಇಲ್ಲಿ ಯಾರು ಅಧಿಕಾರಿ ಅಂತಂದ್ರೆ ಇಲ್ಲಿ ಯಾರಿಗಾರ ಹೆಡರ್ ತಗೊಂಡ್ ಬರ್ರಿ ಇಲ್ಲಿ ಇಲ್ಲೊಂದು ನಾಮಫಲಕ ಇರ್ಬೇಕು ಅವ್ರು ಇದು ಸರ್ ಇದು ಗೌರ್ಮೆಂಟ್ ಆಯ್ತು ಅದನ್ನ ನೀವು ಹಾಕೊಂಡು ಬಂದು ಇದು ಮಾಡಿ ಸರ್ ಇಲ್ಲಾಂದ್ರೆ ಮತ್ತೆ ನಾವು ಸರ್ರಿಗೆ ಹೇಳ್ಬೇಕಾಯ್ತು ನೋಡ್ರ ದಾಖಲೆಗಳು ಹೋಯ್ತಂದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಸರ್ ನಿಮ್ಗೆ ಏನು ಸರ್ ನಿಮ್ಮ ಜೊತೆ ನಮ್ಮ ಜೊತೆ ಇರೋದು ಇಲ್ಲ ನಿಮ್ಮ ಕೆಲಸ ಪ್ರೋಟೋಕಾಲ್ ಇದು ನೀರಿನ ಸರ್ ಮನೆ ನೋಡ್ಕೊಂಡು ಹೋಗ್ಯಾರ ಸರ್
ಇದು ಬರ್ತಾರೆ ಸರ್. ಇದು ಮಿನಿಮಮ್ 15-20 ದಿವಸ ತಿಂಗಳು ಭಾಳ ದಿವಸ ಆಯ್ತು ಸರ್. ಇದು ಅಂದ್ರೆ 2-3 ತಿಂಗಳು ಕಾಣಿಸ್ತದೆ. ಅದು ಕ್ಲೀನಾಗಿ ಲೈವ್ ತಗೋರಿ. 6 ತಿಂಗಳ ಮೇಲೆ ಆಗುತ್ತೆ ಪೂರ ಜಾಡಿ ಮೇಲೆ ಕಟ್ಟಾಗಿದೆ. ಇದು 6 ತಿಂಗಳು ಮಿನಿಮಮ್. ಈ ಕಡೆ ಇವ್ರಿಗೆ ಕೆಳಗಿನವ್ರಿಗೆ ಫೋನ್ ಮಾಡಿ ಸರ್, ಮಂಡೇ ದಿವಸ ಬರ್ತಾ ಅಂದಾರ ಸರ್. ಇದು ಆಯ್ತು. ಇದು 15 ದಿನ 20 ಅಲ್ಲ ಸರ್. ಇದು ಅಂದ್ರೆ ಮಿನಿಮಮ್ ಒಂದು 2-3 ತಿಂಗಳು ಹಿಂದಿನ 2 ತಿಂಗಳಾಯ್ತು ಸರ್. ಹೆಚ್ಚಿಗೆ ಒಳಗೆ ನೀರಿನ ಅದ ಸರ್ ವ್ಯವಸ್ಥೆ ಮಾಡಿ. ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ, ನೀರಿಂದು ಇದು ನಮ್ಮಲ್ಲಿ ಕ್ಲೋಸ್ ಫೈಲ್ಗಳು, ಪ್ರತಿಯೊಂದು ಕ್ಲೋಸ್ ಫೈಲ್ಗಳು ABCD ಇರ್ತವಲ್ಲ, ಸ್ಕ್ಯಾನ್ ಆಗ್ತದೆ. ಇವರು ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನ್ದಾಗೆ ಸಿಗಬೇಕು. ಆಲ್ರೆಡಿ ಇಡೀ ಕರ್ನಾಟಕ ಮಾಡಬೇಕಂತ ನಮ್ಮ ಇದು ಸುಮಾರು ಇರಲಿಲ್ಲ ಅಂತಂದ್ರೆ ನಮಗೆ ಮೊನ್ನೆ ನಾವು ವಿಡಿಯೋ ಎಲ್ಲ ಕೇಳಿದ್ದೇವೆ ನಾವು. ಲೇಟ್ ಆಗಿದ್ದಲ್ಲ. ಪ್ರೆಸೆಂಟ್ ರೀಸೆಂಟ್ 2 ತಿಂಗಳು ಅಂದ್ರೆ ನಾವು ಯಾಕೆ ಬಂದಿದ್ದೇವೆ? ಜನವರಿ ನಾವು ಬಂದಿದ್ದೇವೆ. ಅವಾಗೆಲ್ಲ ಪ್ರೊಸೀಜರ್ ಚಾಲು ಇತ್ತು. ಜನವರಿ 8ನೇ ಅಂದ್ರೆ ಇನ್ನೂ ಮುಗಿದಿಲ್ಲ ಏನ್ರಿ? ಇವರೆಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಡಿಸಿಎಲ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಸರ್. ಇವರಿಗೆಲ್ಲ ಆದೇಶ ಪ್ರತಿ ಕೊಟ್ಟ, ಜೈಲಿನ ಲೆಟರ್ ಆದೇಶ ಪ್ರತಿ ಎಲ್ಲ ಕೊಟ್ಟರ. ಕಡೆಗೆ ID ಕಾರ್ಡ್ ಕೊಟ್ಟಿದ್ದು ಕಾಣಿಸ್ತಾ ಇಲ್ಲ. ID ಕಾರ್ಡ್ ಮಾಡಿಸಿಲ್ಲ ಸರ್. ಈಗ ಇವರು ಯಾವುದು ಕಾಂಟ್ರಾಕ್ಟ್ ಬೇಸಿಕ್ ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಬಂದ್ರಂದ್ರೆ ಕಾಂಟ್ರಾಕ್ಟರ್ ಡಿಸಿಎಲ್ ಆರ್ಡರ್ ಮಾಡಿ ಹಾಕಬೇಕಾಯ್ತು ಸರ್. ಡೆಲಿವರಿಗೆ ಒಂದು ಮಾಡಿಸಿ ಹೊರಗುತ್ತಿಗೆ ಆದರೂ ಆ ಕಂಪ್ನಿ ಟ್ಯಾಗ್ ಕೊಡ್ತಾರೆ. ಯಾರು ಇದ್ರಾಗ ಮಾಡ್ತಾರೆ ಇವರು? ಯಾವ ಕಾಂಟ್ರಾಕ್ಟ್ದವ್ರ ಏಜೆನ್ಸಿ ಹೆಸರು ಬೇಕಲ್ಲ. ಸರ್ ಯಾವುದು ನೀವೇನು ಹೊರಗುತ್ತಿಗೆ ಹೋಗ್ತಾರಲ್ಲ, ಏನು ನಿಮ್ಮ ಗುತ್ತಿಗೆ ಇದ್ರ ಹೆಸರು ಬೇಕಲ್ಲ ಒಂದು ಏಜೆನ್ಸಿ ಹೆಸರು ಏನು ಕೊಟ್ಟರೆ ಕಂಪ್ನಿ ಯಾವುದು? ಆರ್ಡರ್ ಕೊಟ್ರ? ನಿಮ್ಗೊಂದು ID ಕಾರ್ಡ್ ಮಾಡಿಕೊಟ್ಟಿಲ್ಲ ಏಜೆನ್ಸಿದವರು? ಒಂದು ನಿಮಿಷ ಇದ್ರೆ ಇವ್ರು ಅಂದಿನ ಮೇಲೆ ನಾನು ನಿಮಗೆ ಕೇಳ್ತೀನಿ. ಜರ ಇವ್ರಿಗಿಂತ ಪೈಲೆ ಕೇಳ್ಬಿಡ್ರಿ ಒಂದು ನಿಮಿಷ. ಈಗ ನಿಮಗೆ ಕೊಟ್ರ ID ಕಾರ್ಡ್ ಆಯ್ತು? ಎಷ್ಟು ಕೆಲಸ ಮಾಡಿದ್ರಿ? ಕೊಟ್ರ ಅಂತ ಹೇಳಿದಿರಿ. ಈಗ ಸಾಕ್ಷಿ ಆಯ್ತು, ಕೊಟ್ಟಾರ ಅಂತ ಹೇಳಿದಿರಿ. ಆರ್ಡರ್ ಕೊಟ್ರ? ಈಗ ನೀವೆಲ್ಲರೂ ಸೇಮ್ ಒಂದೇ ಏಜೆನ್ಸಿದವರ? ಯಾವ ಏಜೆನ್ಸಿ ಅಲ್ಲಿ? ಏಜೆನ್ಸಿ ಹೆಸರು ಏನಂದ್ರಿ? ಚೈಲ್ಡ್ ಲೇಬರ್. ಅಂದ್ರೆ ನಿಮ್ಗೆ ಯಾರಿಗೂ ಭೀ ಕೊಟ್ಟಿಲ್ಲ. ಈಗ ಸರ್ ಏನು ಒಂದು ಸಮಸ್ಯೆ ಏನಂದ್ರೆ ಸ್ವಲ್ಪ ಇದಕ್ಕೆ ನೋಡ್ಕೊಂಡು ಹೋಗೋರು ಯಾರು? ಈಗ ಗಿರಿಟಿ ಬಂದಿರಲ್ಲ ಸರ್, ಇಲ್ಲಿಂದ ಬಂದ್ರು ಸರ್. ಅದು ಮಾಡಿ ನೋಡಮ್ರಿ. ಯಾಕಂದ್ರೆ ಭಾಳ ಹಳೆಯ ಫೈಲ್ಗಳು ಇರ್ತಾವ. ಇವ್ರು ಏನೋ ಒಂದು ಮಿಸ್ ಮಾಡಿದ್ರು ಪಾಪ ಅವ್ರದ್ದು ಯಾರ್ದೋ ಜನಗಳದೆಲ್ಲ ಭಾಳ ದೂರ ಇರ್ತದೆ. ಕ್ಯಾಮ್ರಾಗಳು ಏನೇನು ಮಾಡಕ್ಲಿಲ್ಲ ಚಾಲ ಸರ್ ಇವ್ರಿಗೆ ಇದಾಗತ್ತೆ. ಇದು ಮಾಡ್ತಾರೆ ಅದು ಇವ್ರಿಗೆ ಫೋಕಸ್ ಇದು ಮಾಡ್ರಿ ಅಂದ್ರೆ ಇವ್ರು ಯಾರು ಇದು ಮಾಡ್ತಾರ. ಯಾಕೆ ಕೆಲವೊಂದು ಮಿಸ್ ಕ್ಯಾಮ್ರಾ ಅದಕ್ಕೆ ಕುಡಿಸಿದ್ರೆ ಈ ಕಡೆ ಇದು ಮಾಡ್ರಿ. ಇವ್ರು ಹಿಂಗೆ ಮಾತಾಡ್ತಿರ್ಬೋದು, ಅವ್ರಿಗೆ ವಾಚ್ ಮಾಡ್ತಾರೆ ಸರ್. ಆಯ್ತಾಯ್ತು, ಒಳ್ಳೇದು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಯಾಕಂದ್ರೆ ಕೆಲವೊಬ್ರು ಈಗ 20-30 ವರ್ಷದಿಂದ ನಾನು 50 ವರ್ಷ ಜನರಿಗೆ ಹೇಳ್ತೀನಿ ನಾನು, ಒಂದು ಯಾವುದೋ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಕೆಲಸ ಮಾಡ್ತೀನಿ, ಮಾಡಿ ನಿಮ್ದೊಂದು ಸಣ್ಣ ತಪ್ಪಿಲ್ಲಿಂದು ಕೆಲವೊಬ್ರು ಪೂರ ಕುಟುಂಬದ ಜೀವನವೇ ನಾಶ ಆಗುತ್ತೆ. ಈ ರಿಸ್ಕ್ ತಗೊಂಡು ನೀವು ಮಾಡಬೇಕು. ಯಾಕಂದ್ರೆ ಒಂದು ಯಾರೋ ಒಬ್ಬರದ್ದು ಮಿಸ್ಟೇಕ್ ಆಯ್ತು ಅಂದ್ರೆ ಭಾಳ ಅನುಭವಿಸ್ಬೇಕಾಯ್ತು. ನೀವೇನೋ ಒಂದು ಚೆನ್ನಾಗಿ ದಯವಿಟ್ಟು ಏನಾದರೂ ಒಂದು ರಿಕ್ವೆಸ್ಟ್ ಸರಿಯಾಗಿರೋದು ಮಾಡ್ಕೊಂಡು ಯಾರಿಗೆ ನಿಮ್ಮ ಕೈಲಿಂದು ಅಲ್ಲೇ ಅಲ್ಲಾಡೋದನ್ನೇ ನೋಡ್ಕೊಂಡು. ಇನ್ನ ಸಣ್ಣವರಿದ್ದೀರಿ, ತಗೊಂಡು ಬಂದ್ರಿ ಅದು ನಿಮ್ದಾಯ್ತಾ ಸರ್? ನನಗೊಂದು ಸೇವಾ ಶುಲ್ಕ ಪಟ್ಟಿ ಎಲ್ಲದ? ಪಟ್ಟಿ ಇಲ್ಲ, ಸೇವಾ ಶುಲ್ಕ ಪಟ್ಟಿನೇ ಇಲ್ಲ. ಸೇವಾ ಶುಲ್ಕ ಪಟ್ಟಿ ಇಲ್ಲ ಸರ್. ಏನು ಕೌಂಟರ್ ಮೇಲೆ ಅಮೌಂಟ್ ಕಟ್ತಾರಾ? ಇಲ್ಲ ಸರ್, ಹೊರ ಒಂದು ಲಿಸ್ಟ್ ಈಗ ಅದೇನ ಅಥವಾ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕ ಪಟ್ಟಿ
ಪ್ರದರ್ಶಿಸಲಾಗಿದೆ. ಇತ್ತು ಸರ್ ಅದು ಕೌಂಟರ್ ಆಗ್ಯದ ಇಲ್ಲ ಕೇಸ್ ಮುಗಿತಾ ಇಲ್ಲ ಏನು ಮುಗಿತದೆ ಸರ್ ನೋಡ್ರಿ ಇಲ್ಲ ಇಲ್ಲ ಅವ್ರದ್ದು ಇರಲಿ ಇರಲಿ ಅಜ್ಜಿ ಏನು ಹೇಳಿದೇವೆ ನಾವು ಇದರ ಕೂಡ್ರ ಅಂತ ಹೇಳಿದೇವಲ್ಲ ಯಾಕಂದ್ರೆ ಮೂತ್ರ ಬಂದಿಲ್ಲ. ಸರ್ ಇವ್ರು ಏನು ಸಮಸ್ಯೆ ನಿಮ್ಗೆ ಗೊತ್ತಾಗಿದೆ ಸರ್ ಇವ್ರು ಅಜ್ಜಿದೇನೋ ಮನಿ ತಂದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನೀವೇನು ಊಟ ಮಾಡಿದ್ರೆ ಇಲ್ಲ ಗಾಂವ್ ಠಾಣದಾಗ ಎಲ್ಲರೂ ಬರ್ತಿರ್ಬೇಕು. ನಾಳೆ ನಮ್ಮ ನಾಡ ಕಚೇರಿಗೆ ಹೇಳಿನವರಿಗೆ ಅಲ್ಲಿ ಹೋದ್ರೆ ನಾವು ಒದ್ದೇದ್ಯಾಕ? ನಮ್ಮ ನಾಡ ಕಚೇರಿಗೆ ಹೋಗ್ರಿ ನಮ್ ಡಿಟಿ ಇರ್ತಾರೆ. ನೀವು ಅಲ್ಲಿ ಹೋಗ ಮತ್ತೆ ಹಾಕ್ ನಾ ಎಲ್ಲ ಹೇಳ್ತೀನಿ ಅವರಿಗೆ. ಹಾ ಅಲ್ಲಿ ಕೇಳ್ರಿ ಇವ್ರ ಸಮಸ್ಯೆ ನಮ್ದು ಪಂಚಾಯತ್ ಇರ್ಬೋದು ಅಥವಾ ನಮ್ಗಿರ್ಬೋದು. ನಮ್ ಡಿಟಿ ಇರ್ತಾರೆ ಎಲ್ಲ ನೀವು ಅದು ಬಿಡಿ ಹೇಳ್ಬೇಡಿ ಮತ್ತೆ ಯಾರಿಗಾರು ಹೇಳಿ. ಯಾರು ಬಿಡಿ. ಬಿಡಿ ಅಂದ್ರೆ ಯಾರು ಎಲ್ಲಿರ್ತಾರ ಅವ್ರಿಗೆ ಯಾಕೆ ಇಷ್ಟ ಅಂದಿಲ್ಲ ನಮ್ಮನೆ ತಹಶೀಲ್ದಾರ್ ಅವ್ರಿಗೆ ಯಾಕೆ ಇಷ್ಟ ಅಂದಿಲ್ಲ ನಾಡ ತಹಶೀಲ್ದಾರ್ ಅಂಜಬಾರ್ದು ಅವ್ರಿಗೆ ಏನ್ ಸಮಸ್ಯೆ ಹೇಳ್ಬೇಕು ಈ ಕಡೆ ಕೇಳಿ ಹೇಳ್ರಿ ನೀವು ಪಂಚಾಯತಿಗೆ ಹೋಗಬೇಡ. ಅಲ್ಲಿ ನಮ್ ನಾಡ ಕಚೇರಿ ಇದಾವಲ್ಲ ಅಲ್ಲಿ ಬೈಪಾಸ್ ಹಳೆ ಹಾಸ್ಪಿಟಲ್ ಇತ್ತಲ್ಲ ಅಲ್ಲಿ ಹೋಗ್ರಿ. ಸುನಿಲ್ ಅಂತ ಇರ್ತಾರ. ಸುನೀಲ್ ಹಾ ನೀವ್ ಅಲ್ಲಿ ಹೋರಿ. ನಿಮ್ದು ಆಲ್ರೆಡಿ ಫೋಟೋ ಮತ್ತೆಲ್ಲ ವಾಟ್ಸಪ್ ದಾಗ ಕಳ್ಸಿವಿ ಅವ್ರಿಗೆ. ನಾಳೆಗೆ ಅಲ್ಲಿ ಹೋಗ್ರಿ. ಅವ್ರು ನೀವು ಅಲ್ಲಿ ಹೋದಾಗ ಹೇಳಿ ನನಗೆ ಫೋನ್ ಹಚ್ತಾರ. ನಾ ಎಲ್ಲ ಸರ್ ಹೋಗಿದೆ ಸರ್ ನಿಮ್ಮರಿಗೆ ಸುನಿಲ್ ಸರ್ ಕಳಿಸ್ಯಾರ ನೀವು ಎಲ್ಲ ತಗೊಂಡೇ ಹೋಗಿ ತಗೊಂಡವ್ರಿ ಅಂಜಬೇಡ್ರಿ ಧೈರ್ಯದಿಂದ ಸಾಬೀತು ಮಾಡ್ಕೊಡ್ತಾರ ಖಂಡಿತ ಮಾಡ್ತಾರ. ನಾವು ಫೋಟೋ ತಗೊಂಡ್ ಹಾಕ್ತೀವಿ. ಯಾಕಂದ್ರೆ ಇವ್ರಿಗೆ ಗೊತ್ತಾಗಲ್ಲ ಬಹಳ ಮಂದಿ ಬರ್ತಿರ್ತಾರ. ಅನಿಲಿಗೆ ಹೇಳ ಅವ್ರ ಬಲ್ಲಿ ಹೋಗಮ್ಮ. ನಾವು ಹುಟ್ಟಿದಾಗ ಹುಣ್ಣೆ ಮಾಡಿ ಹುಣ್ಣೆ ಹಾ ಹಾ ಸರಿ ಆಯ್ತು 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 ಅದೇ ಈಗ ಯಾರಿಗೆ ನಾ ಹೇಳಿದ್ದೆ ಅನಿಲ ಫೋಟೋ ತಗೊಂಡ್ರೆ ಅವ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಏನೋ ನೋಡ್ರಿ ಎಲ್ಲ ಫೋಟೋ ತೆಗೆದು ನಾನು ಟೆನ್ಷನ್ ಬಂದಿಲ್ಲ ಅಂದ್ರೆ ಹೇಳಿ ಸಾಬೀತು. ಆಧಾರ್ ಕಾರ್ಡ್ ಅದೇ ಚೆಕ್ ಮಾಡಂತ ಹೇಳಿ ಮತ್ತೆ ಸರ್ ಇದು ಮಂಜೂರಿ ಒಂದೇ ಒಂದು ನಿಮಿಷ ಮುಗಿದು ಅನಿಲ ಅವ್ರ ಆಧಾರ್ ಕಾರ್ಡ್ ಆಕ್ಟಿವ್ ಅದಲ್ಲಿ ಚೆಕ್ ಮಾಡ್ತೀನಿ. ಇಲ್ಲಂದ್ರೆ ನಾಳೆಗೆ ಅಲ್ಲೇ ಮಾಡ್ತೀವಿ. ಇಲ್ಲಿ ಇದು ಸೇವಾ ಶುಲ್ಕದ ಪಟ್ಟಿ ನಮಗೆ ಕಾಣಿಸಿಲ್ಲ ಸರ್. ಹಾಕಿದ್ದಲ್ಲ ಕಾಯ್ದೆ ಆಡಿದ್ದು ಇದು ಕಾಯ್ದೆ ಆಡಿದ್ದು ಇಲ್ಲಿ ಇಲ್ಲಿ ಹಾಕಿದ್ದ ಸೇವಾ ಶುಲ್ಕದ ಪಟ್ಟಿ ಕಾಣಿಸಿಲ್ಲ ಸರ್. ಇದ್ರೊಳಗೆ ಗೌರ್ಮೆಂಟ್ ಅದು ಇದೆ ಅಥವಾ ಶುಲ್ಕದ್ದು ಅಲ್ಲಿ ನಾಡ ಕಚೇರಿಗೆ ಹಾಕ್ತಾರ ಅಥವಾ ನಿಮ್ಮ ಮನೆಗೆ ಹಾಕ್ತಾರೆ. ಅಲ್ಲ ಅಲ್ಲಿ ಆ ಕೌಂಟ್ರಿಗೆ ಹಾಕಿರ್ತಾರೆ. ನಾನು ಕಂಪ್ಲೇಂಟ್ ಕೊಡ್ತೀನಿ. ಇನ್ನೊಂದಿದೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸರ್ ಮತ್ತು ಶೌಚಾಲಯ ಇಲ್ಲ. ನಿಮ್ಗೆ ಗೊತ್ತಿದೆ ಕುಡಿಯೋ ನೀರಿಂದು ಆಲ್ರೆಡಿ ಒಂದು ಫಾಲ್ಟ್ ಆಗಿದೆ. ಗುಲ್ಬರ್ಗ ಕಂಪ್ಲೇಂಟ್ ಕೊಟ್ಟಿವಿ. ಇನ್ನೊಂದು ಹೊಸ ತರಿಸಿದ್ದೀವಿ. ಇನ್ನೇನು ಇನ್ಸ್ಟಾಲೇಷನ್ ಇಲ್ಲ ಬೆಳ್ಳಿ ಕಡೆ ಹಿಂಗ್ ನೋಡಿ ನನಗೆ ಬಾತ್ರೂಮ್ ಇಲ್ಲ ಪ್ರೆಸೆಂಟ್ ಬಾತ್ರೂಮ್ ಎಲ್ಲ ಹೋಗ್ತಾರೆ ಗೊತ್ತಿದೆ ಇದ್ರೊಳಗೆ. ಈಗ ಒಂದು ಅದು ಸರ್ವಿಸಿಂಗ್ ಆಯ್ತು ಅಂದ್ರೆ ನಾವೇನು ಅನ್ಕೊಂಡಿದ್ದೀವಿ ಹೊಸದು ಅಲ್ಲಿ ಇರ್ತೀವಿ. ಇನ್ನೂ ಒಂದು ಈ ಕಡೆ ಇಡ್ತೀವಿ. ಅಂದ್ರೆ ಒಂದು ಗೇಟ್ ಒಂದು ಈಗ ಯಾಕಂದ್ರೆ 2-3 ಮಂತ್ ನಾವು ಪ್ಲಾನ್ ಮಾಡ್ಕೊಂಡಿರೋದು. ಇನ್ನೊಂದು ಹಳೆ ವಾಶ್ರೂಮ್ ಇರ್ತೀವಿ ಹಳೆದು. ಏನಂದ್ರೆ ಸ್ವಲ್ಪ ಸ್ಕೋಪ್ ಈ ಬಿಲ್ಡಿಂಗ್ ಹೆಂಗೆ ಪ್ಲಾನ್ ಮಾಡಿದ್ರೆ ಅಂದ್ರೆ ನೀವು ನೋಡ್ಬೋದು. ಪೂರಾ ಬಿಲ್ಡಿಂಗ್ ಹೋಗಿ ಹಾರ್ಡ್ಲಿ 4 ವಾಶ್ರೂಮ್ ಇದೆ. 4 ಅಷ್ಟೇ. ಪಬ್ಲಿಕ್ಗೆ ಅದು ಇದು ಮಾಡಿದ್ರೆ ಹಿಂದೆ ಇದೆ. ಇಲ್ಲ ಸ್ವಲ್ಪ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಬಟ್ ಈಗ ಹೊಸದಾಗಿ ನಾವು ಪ್ರಪೋಸಲ್ ಕೊಟ್ಟು ಮಾಡಿಸ್ತಾ ಇದ್ದೀವಿ. ಅದು ಆಯ್ತಂದ್ರೆ ಸಪ್ರೇಟ್ ಆಗುತ್ತೆ. ಸರಿ ಸರ್. ಇನ್ನೊಂದು ರಿಕ್ವೆಸ್ಟ್, ನಾವು ಸದಾನಂದ ಸ್ವಾಮಿ ಮಠಕ್ಕೆ ಹೋಗಿದ್ದೀವಿ. ಈಗ ಒಂದು 2 ಅವರ್ ಮೀಟಿಂಗ್ ಮಾಡಿದ್ದೀವಿ. ಅಲ್ಲಿ ಹೋದ್ರೆ 1-2ಕ್ಕೆ ಸುಮಾರು ಜನ ಸರಪೂಜೆ ಬರ್ತಾರೆ. ಅಲ್ಲಿ ಬಾತ್ರೂಮ್ ಕಟ್ಟಿದ್ದಾರೆ ಸರ್. ಪಬ್ಲಿಕ್ ಇದ್ರೆ ಮಾಡಿದ್ದಾರೆ.
ಪಬ್ಲಿಕ್ ನಾವು ಯಾವ್ದು ಕಟ್ಟಿದ್ರೆ ಮೊಬೈಲ್ ಮೊಬೈಲ್ ಚಿಕ್ಕ ಮಕ್ಕಳು ಪಕ್ಕದಲ್ಲೇ ಒಂದು ದೊಡ್ಡ ಕಟ್ಟಿದ್ದು ನಾನು ಕೊಟ್ಟು ತಗೋಬೇಕಂತ ತಪ್ಪಾಗ್ಬಿಡುತ್ತೆ ಅಂತ ನಾನು ತಗೋಲಿಲ್ಲ. ಇಲ್ಲ ನಾವು ವೆರಿಫೈ ಮಾಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹುಡುಗರೆಲ್ಲ ಅಲ್ಲಿ ಕೂತ್ಕೊಳ್ಳಕ್ಕೂ ಇಲ್ಲ ಸರ್. ಭಾಳ ಜನ ಒಂದು ವಾಶ್ರೂಮ್ ಇಲ್ಲ ಸರ್. ವಾಶ್ರೂಮ್ ಕಟ್ಟಿದಾರೆ ಅಲ್ಲಿ, ಟೋಟಲ್ ಎಲ್ಲ ಫುಲ್ ಎಲ್ಲ ಗಲೀಜ್ ಮಾಡಿದ್ದಾರೆ. ಸರಬರಾಜರಿಗೆ ಬರ್ತಾರೆ, ಮಾರ್ಕೆಟ್ ಬರ್ತಾ ಇದ್ದಾರೆ, ಅಲ್ಲೂ ಸಹ ಹಾಗೆ ಇಲ್ಲ. ನಾನು ಟೆಂಪಲ್ ಎಲ್ಲಿದೆ ಲೊಕೇಶನ್ ಲೊಕೇಶನ್ ಸದಾನಂದ ಸ್ವಾಮಿ ಮಠ ಇದೆ ಆಪೋಸಿಟ್ ಕಾರ್ ಪಾರ್ಕಿಂಗ್ ಎಲ್ಲ ಇದೆ ನೋಡಿ. ಅಲ್ಲಿ ಹೋದ್ರೆ ಹೊಸೂರು ಇಲ್ಲ ಲೆಫ್ಟಿಗೆ ಹೋದ್ರೆ ನಮ್ಮ Right. ಬರ್ತದೆ, ರೈಟಿಗೆ ಹಾ. ನಗದು ವೈ ನಾಳೆ ಈ ಕಡೆ ಹಂಗೆ ಕರ್ಕೊಂಡು ಹೋಗಿ ನಗದು ವೈ ಹೇಳಿದ್ರೆ ಮೂಮೆಂಟ್ ಮೂಮೆಂಟ್ ಸರ್ ಬೆಳಗ್ಗೆ ಬರೋದ ತಕ್ಷಣ ಬಂದ್ಬಿಡ್ತಾರೆ ಬರೀತಾರೆ ನೂರಕ್ಕೆ 90% ನೋಡಿದೆ ಸರ್. 90% ಮತ್ತೆ ನೂರಕ್ಕೆ ಒಂದು 80% ಮೂವ್ಮೆಂಟ್ ಅಷ್ಟು ಒಳ್ಳೇದು. ವಿವರ ಕೊಟ್ಟಿದ್ರಿ. ಒಂದು ಕಡೆ ನಾವು ಬೇರೆ ಕೆಲಸಕ್ಕೆ ಬಂದಿದ್ದೆವು, ವಿಧವಾ ವೇತನ ಕಡೆ ಇದು ಒಂದು ಸಲ ಯಾಕೋ ಬಾರ್ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲರೂ ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡಿ ಸರ್. ಯಾರು ರಿಜೆಕ್ಟ್ ಆದ್ರೆ ಒಂದು ಅವರಿಗೆ ಸಿವಿಲ್ ಹೋಗ್ತದ ಕಾರಣ ಇದು ಗ್ರೇಡ್ 2 ಅಪ್ರೂವ್ ಮಾಡ್ತಾರೆ. ಡಾಕ್ಯುಮೆಂಟ್ ನೋಡೋಣ. ರಿಜೆಕ್ಟ್ ಏನಿದೆ ಒಂದ್ ವೇಳೆ ರಿಜೆಕ್ಟ್ ಆಗಿತ್ತಂದ್ರೆ ಮೊದಲಾಗ ಅರ್ಜಿ ಹಾಕೊಂಡು ಪರಿಶೀಲಿಸಿ ಮಾಡಿ. ಅಲ್ಲ ಇವನ್ ನಿಮ್ಗೆ ರಿಜೆಕ್ಟ್ ಆಗ ಕಾರಣ ಸಿಗುತ್ತಾ? ಕಾರಣ ಏನಿದೆ ಹೊರ ಚೆಕ್ ಮಾಡಿಸ್ಕೊಂಡು ನಮ್ಮಲ್ಲಿ ಕೊಡ್ತಾ ಇವ್ರು ಭೇಟಿ ಆಗಿಲ್ಲ ಸರ್. ನಮ್ಮಲ್ಲಿ ತಾಲೂಕದ ಒಂದು ಹೊಸ ಸಮಿತಿ ಮಾಡಿದೆ ಸರ್. ತಾಲೂಕಾ ಸಮಿತಿ ಮಾಡಿದ್ದೀವಿ. ಒಳ್ಳೆಯದು. ಸಮಿತಿ ಯಾರಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು? ಇವರು ನಮ್ಮ ಜಯಂತಿಗೆ ಬರ್ತಿರ್ತಾರೆ. ನೀವು ಲಾಸ್ಟ್ ಈಗ ಬೀದರ್ ಜಿಲ್ಲಾ ಉಪಾಧ್ಯಕ್ಷ ಮಾಡಿದ್ರು. ಬಂದಿದ್ರು ನೀವು ಒಂದು ಮೂವರು ಪರಿಚಯ ಬೆಂಗಳೂರಿಗೆ ಬಂದಂತೆ ಸರ್. ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ. ತುಂಬಾ ಚೆನ್ನಾಗಿ ಸರ್ ಐ ಡಿ ಕಾರ್ಡ್ ಇಲ್ಲ ಎಲ್ಲರೂ ಹಾಕೋದು ಸರ್. ನೀವೇ ಹಾಕಿ ಇಲ್ಲಿಂದ ಇಂಪಾರ್ಟೆಂಟ್ ಅಲ್ಲ. ಇನ್ನೊಂದು ರಿಕ್ವೆಸ್ಟ್ ನಮ್ದು ಅಲ್ಲೇನು ನೀವು ತರ್ಬೇಕಂದ್ರೆ ವಾಶ್ರೂಮ್ ಹೆಂಗಿದೆ ಹಂಗಿದೆ ಹೇಳಿದ ಪ್ರಕಾರ ಅದು ಏನೋ ಕೆಲಸ ಆಗಿಲ್ಲ ಸರ್. ಏನು ಇದು ನಮ್ಮ ಸೋಲು ಅನಿಸ್ತಾ ಇದೆ. ಅಲ್ಲ ಇದು ಪರಿಶೀಲನೆ ಮಾಡಿದೆ ಸರ್. ಪರಿಶೀಲನೆ ಮಾಡಿದೆ ಅಂತಂದ್ರೆ ಅದು ಯಾರು ಮಾಡಿದ ಯಾವ ಮುಡುಗಿದ ಎಲ್ಲ ಇದಾವ ನೋಡಿ. ಹುಡುಗಿ ನೀವು ಹೇಳಿದ್ದು ಒಳ್ಳೇದಾಯ್ತು. ಕರ್ನಾಟಕದಾಗ ಏನ್ ಮಾಡಿದ್ದಾರೆ, ಮಾಡೆಲ್ ನಾಲ್ಕು ಅಂತ ಮಾಡಿದ್ದಾರೆ. ವೇಮಗಲ್ ಅಂತಿದೆ ನಿಮ್ಮ ಕೋಲಾರಲ್ಲಿ, ಮಾಡೆಲ್ ಮಾಡಿದ್ದಾರೆ. ನಮ್ಮ ಕಂದಾಯ ಸಚಿವರದು ಮಹತ್ವಾಕಾಂಕ್ಷೆ ಒಂಥರ ಮಾಡೆಲ್ ಮಾಡಿದ್ದಾರೆ. ಆ ಥರ ಒಂದು 38 ಸೆಲೆಕ್ಟ್ ಆಗಿದಾವೆ. ಅದರಲ್ಲಿ ನಮ್ಗೆ ಮಂಟಾಳ ಒಂದು ಸೆಲೆಕ್ಟ್ ಆಗಿದೆ. ಈಗ ಪ್ರಥಮ ಹಂತದಾಗ ನಾವು ಒಂದಿಷ್ಟು ಮಟೀರಿಯಲ್ ಪರ್ಚೇಸ್ ಮಾಡ್ಲಿಕ್ಕೆ ಕೊಟ್ಟಾರೆ. ಅದು ಸ್ಟೇಟಿಂದ ವೆಂಡರ್ ಸೆಲೆಕ್ಟ್ ಆಗಿದ್ದಾರೆ. ಒಂಥರ ಮಾಡೆಲ್ ಮಾಡ್ತಿದ್ದಾರೆ. ಅದು ಆಯ್ತಂದ್ರೆ ಒಂದ್ಸಲ ತಾವು ವಿಸಿಟ್ ಮಾಡಿರಿ. ಅಟ್ಲೀಸ್ಟ್ ಒಂದಾಗಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲನೂ ರೆಪ್ಲಿಕಾ ಆಗ್ಬೋದು. ಆಯ್ತಾ ಇಲ್ಲ ತಪ್ಪಾಗಿದೆ.
ಇಟ್ಟಿಗೆ ಬರ್ಲಾಗ್ತದೆ ಮತ್ತು ನೀವು ಇಟ್ಟಿಗೆ ಹೊಂಚಲಾಕ ಹೋಗ್ಬೇಡಿ. ಎಮರ್ಜೆನ್ಸಿ ಇದ್ರೆ ಮಾತ್ರ ಸರ್ ಬ್ಯಾಸ್ಗಿನಾಗ ನೀರಿಗೊಂದು ಕೂಡ ಮಾಡ್ತೀನಿ ಅಜ್ಜಿದೆ ಅದ ಕಡೆ ಇರ್ತೀವಿ ಅದ ಸರ್. ಹಾಂ ಸರ್. ಅದು ಫೋಟೋ ಹೇಳ್ತೀವಿ ಸರ್ರಿಗೆ ಹಾಕಿ ಅಂದ್ರೆ ಬಂದಾಗ ಅದನ್ನು ಮಾಡಿಬಿಡೋಣ. ಇದರ ನೀರಿಗೊಂದು ಅದನ್ನು ಇದನ್ನು ಮಾಡ್ತೀವಿ. ನಿಮಗೆ ಸೋರ್ಸ್ ನೋಡ್ತಾ ಇದ್ದೀನಿ ಮಾಡೋದು ಭಾಳ ನೀಟಾಗಿ ಮಾಡಿದ್ರು. ವೇಮಗಲ್ ಭಾಳ ಚಲೋ ಇದೆ. ಇದದು ಸರ್ಕಾರದ ಮಕ್ಕಳ ಅನುದಾನ ಬಿಡ್ತಾ ಇದೆ ಸರ್. ಈಗ ಬಂದು ಮುಟ್ಲಕ್ಕೆ ಸ್ವಲ್ಪ ಹೇಳಿದ್ರೆ ಅದು ಅರ್ಧ ಕಟ್ ಆಗ್ತಾ ಇದೆ. ನಮ್ಮಲ್ಲಿ ಅನುದಾನ ಬರಲ್ಲ, ಅನುದಾನ ಕೊಡ್ತೀವಿ ನಾವು. ನೀವು ಬೇರೆ ಬೇರೆ ಯಾವುದೇ ಒಂದು ವಿವಿಧ ಅಭಿವೃದ್ಧಿ ಕಡಿದಂತೆ ಸರ್. ಅಭಿವೃದ್ಧಿ ಇಲಾಖೆ ಅಂತ ಇರ್ತದೆ. ಮೂರು ಥರ ನೋಡ್ಕೊಂಡು ಹೋಗೋದು ನಿಮ್ಮ ಇಲಾಖೆ ಅದನ್ನ ನೀವೇ ನೋಡ್ಕೊಂಡಿರ್ತೀರ ಸರ್. ಯಾವ್ದಾರ ಇಲ್ಲ ಅಂತಂದ್ರೆ ಅವ್ರಿಗೆ ಒಂದು ಅರ್ಜಿ ಕೊಡ್ಲಾಕ ಎನ್ಫೋರ್ಸ್ಮೆಂಟ್ ಇಲಾಖೆ ಅಂತ ನಾವು ರೆವೆನ್ಯೂ ಸಬ್ ರಿಜಿಸ್ಟ್ರಾರ್. ಅದೇ ಇಲ್ಲ ನಾವು ಸರ್ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಆ ಇಲಾಖೆಗೆ ನೀವು ಒಂದು ಲೆಟರ್ ಬರ್ದಾಗೆ ಅವ್ರಿಗೆ ಗೊತ್ತಾಯ್ತಲ್ಲ ಸರ್. ಸ್ವಲ್ಪ ನಮ್ಮ ಸಮಸ್ಯೆ ಇದೆ. ಹಾಗಾದ್ರೆ ನೀರಿಂದು ಅವೆಲ್ಲ ಮಾಡ್ಕೊಂಡು ಮಾಡಿ. ಓಕೆ ಸರ್, ತಗೊಳ್ರಿ. ಥ್ಯಾಂಕ್ ಯು ಸರ್. ಅಮೂಲ್ಯವಾದ ಸಮಯಕ್ಕೆ ಸೇವಾ ಶುಲ್ಕ ನೋಡೋದು ನಾಡ ಕಚೇರಿ ಅಂತ ನಿಮ್ಗೆ ತೆಕ್ಕೊಂಡು ಬಂದಿರೋದು ಅದೇ ಸರ್, ಅದು ಕೇಸ್ ಅದು ಟ್ರೀಟ್ ನೀವು ಹೋರಿ ಈಗ ಮನೆಗೆ ಹೋರಿ. ನಾಡ ಕಚೇರಿಗೆ ಹೋಗ್ರಿ. ಯವ್ವ ಇದೊಂದು ಮಾತು ಕೇಳಿ ಅಂತ ನಾ ಹಾಕ್ತೇವೆ ಅನ್ನ ನೀವು ಅಲ್ಲಿ ಹೋಗ್ರಿ, ನೀವು ನಾ ಹೇಳ್ತೀವಿ. ಎಲ್ಲಿ ಹೋಗಿ ನಿಮ್ಗೆ ನೋಡ್ರಿ ಅದೇನಾದ್ರು ನಡ್ಕೊಂಡಿಸ್ತೀವಿ. ಸೇವಾ ಶುಲ್ಕ ಪಟ್ಟಿ ಬಂಧುಗಳೇ, ಸೇವಾ ಶುಲ್ಕ ಪಟ್ಟಿ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸೇವಾ ಶುಲ್ಕ ಪಟ್ಟಿ ಇಲ್ಲ ಅಂತಂದ್ರ ಮೇಲೆ ಇವರು ಮನ ಬಂದಂತೆ ಅರ್ಜಿ ದುಡ್ಡು ಸೇರ್ತಾರಮ್ಮ ಅಂತಂದ್ರೆ ನಮಗೆ ಎದ್ದು ಕಾಣಿಸ್ತಾ ಇದೆ. ಯಾರು ನಿಯಮಬದ್ಧವಾಗಿ ಶುಲ್ಕ ತಗೋತಾರೋ ಅವರಲ್ಲಿ ಒಂದು ಸೇವಾ ಶುಲ್ಕ ಪಟ್ಟಿ ಅಳವಡಿಸ್ತಾರ. ಕಿಲೋ ಇಪ್ಪತ್ತು ರೂಪಾಯಿ ಎಲ್ರಿ ಬಹುಶಃ 14 ತಾರೀಕಿಂದ 14 ದಿನದ ಒಳಗೆ ಅದೊಂದು ಕಾಲಾವಧಿ ಸರ್. ಅದು ಇನ್ನೂ ಚಾಲ್ತಿಯಲ್ಲಿ ರಿಜೆಕ್ಟ್ ಆಗಬೇಕಾಗಿತ್ತು. ಇದು ಎಷ್ಟು ದಿನ ಏನು ಮರ ಇಲ್ಲ ಅದ್ರದ್ದು ಏನದ ಒಂದು ಟ್ರೀಟ್ ಕೊಡಿಸಲ್ಲ. ಕೇಳಿ ಯಾರು ಸರ್ ನೀವು ಮಾತಾಡಿ. ಸರ್ ನೀವು ಟ್ಯಾಗ್ ಹಾಕಿಲ್ಲ ಸರ್, ID ಕಾರ್ಡ್ ಸರ್. ID ಕಾರ್ಡ್ ಹಾಕಿಲ್ಲ ನೀವು. ಹಾಕಬೇಕು ಖಾಸಗಿ ವ್ಯಕ್ತಿ ಸರ್, ಹಾಕೋಬೇಕು. ಗೌರ್ಮೆಂಟ್ ಎಂಪ್ಲಾಯ್ ಸರ್, ಗೌರ್ಮೆಂಟ್ ಎಂಪ್ಲಾಯ್ ಕಾಂಟ್ರಾಕ್ಟ್ ಸರ್. ಕಾಂಟ್ರಾಕ್ಟ್ ಬೇಸಿಕ್ ರೀ. ಯಾವ ಕಾಂಟ್ರಾಕ್ಟ್? ಯಾವ ಕಂಪ್ನಿಯಿಂದ, ಯಾವ ಏಜೆನ್ಸಿ? ಯಾವ ಏಜೆನ್ಸಿದ ಕಾಂಟ್ರಾಕ್ಟ್? ಹಾಂ ರೀ, ಎಷ್ಟು ದಿನ ಸರ್ ನೀವು ID ಕಾರ್ಡ್ ಇಲ್ಲ ನಮ್ಗೆ? ಹಾಂ, ಇಲ್ಲ ಹಾಕೋಬೇಕು. ಯಾಕಂದ್ರೆ ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತಿದ್ದೀವಿ. ಬೇರೆಯವ್ರು ಬಂದು ಏನಾದ್ರು ದಾಖಲೆಗಳು ಕಳ್ತನ ಮಾಡಿದ್ರೆ ಯಾರಿದ್ರು ಅನ್ನೋದು ಕೇಳ್ತಾರೆ ನಾಳೆ. ನಿಮ್ಮ ಒಳ್ಳೇದಕ್ಕೆ ಕೇಳ್ತೀವಿ ನಾವು. ಅದೇ ಸರ್, ಅದು ಇಲ್ಲ ಹಾಕೋಬೇಕು. ಇಲ್ಲ ಕಾಂಟ್ರಾಕ್ಟ್ ಲೇಬರ್ ಮಾಡಿಸ್ಬೇಕು. ಎಲ್ಲ ಕಾಂಟ್ರಾಕ್ಟ್ ಲೇಬರ್ಗೆ ಒಂದು ಇದು ಮಾಡಿ. ಏನು ನಿಯಮ ಪಾಲನೆ ಮಾಡಿ. ಹೌದಲ್ಲ ಸರ್? ಆಯ್ತಾ ಸರ್? ಈ ಕಡೆ ಐತೆ.
ಪ್ರಿಂಟ್ ತಗೊಟ್ರ ನಾಳೆ ಮಾಡ್ಕೊಡ್ತೇವೆ ನಾವು ಇದು ಮಾಡಿದ್ದೀವಿ ಅದು ತರಿಸಿ ಮಾಡ್ತೀವಿ. ನಮ್ದು ಇವ್ರದ್ದು ಅಧ್ಯಕ್ಷರ ನಂಬರ್ ತಗೊಂಡು ನಾಳೆ ಮಾಡೋದಕ್ಕೆ ಕಾಲ್ ಮಾಡ್ತಾರೆ. ನೀವು ಎಲ್ಲಿಯವರು ಸಣ್ಣ ಕೇಸ್ ತಿಳಿದು ನಾವು ಸ್ವಾಗತ ಬೈತೀವಿ. ರೇಷನ್ ಕಾರ್ಡ್ ಅದೇ ನಿಂದು ರೇಷನ್ ಕಾರ್ಡ್ ಕೇಳೋ ಹೋಗೋ ನೀವು ಅವರೆಲ್ಲ ಆಯ್ತು ರೀ ನಿಮ್ದು ನೋಡ್ರಿ ಒಳಗಿದ್ದೇನೆ. ರೇಷನ್ ಕಾರ್ಡ್ ಏನಾಗೈತೆ ರೀ? ಅಧ್ಯಕ್ಷ ರೇಷನ್ ಕಾರ್ಡ್ ಇಲ್ಲ. ಅಪ್ಲಿಕೇಶನ್ ಹಾಕಿರಿ? ಅಪ್ಲಿಕೇಶನ್ ಹಾಕಿರಾ ಇದು ಸರ್? ಇದು ಏನಾಗ ಇನ್ನೂ ಆಗಲ್ಲ. ಮೊದಲಿಗೆ ಕೊಟ್ಟಿದ್ದೀವಿ, ಮತ್ತೊಂದ್ಸಲ ಕೊಟ್ಟಿದ್ದೀವಿ. ಚೆಕ್ ಮಾಡ್ತಾರೆ ಸರ್. ಗೌರ್ಮೆಂಟ್ ಎಂಪ್ಲಾಯ್ ಸರ್? ಗೌರ್ಮೆಂಟ್ ಎಂಪ್ಲಾಯ್ ಕಾಂಟ್ರಾಕ್ಟ್ ಯಾವ ಕಾಂಟ್ರಾಕ್ಟ್ ಏಜೆನ್ಸಿ ಯಾವುದು ಸರ್? ಐ ಡಿ ಕಾರ್ಡು ಹಾಕೋಬೇಕಲ್ಲ ಸರ್? ಕರ್ನಾಟಕ ರಾಷ್ಟ್ರ ಸಮಿತಿ ಚಾಲು ಮಾಡಿ ಹಾಂ ರೀ. ಈಗ ಚಾಲು ಕೊಟ್ಟಲ್ರಿ, ಹಾಂ. ಅಪ್ಲಿಕೇಶನ್ ಕೊಟ್ಟಾಗ ಇದು ಹಾಕ್ಬೋದು ಸರ್. ಇನ್ನೇ ಎಷ್ಟು ದಿನ ಬೇಕು ಸರ್ ಅದು? ಈಗ ಈ ಸರ್ಟಿಫಿಕೇಟ್ ಬಂದೇವ ರೀ, ಹಾಂ ಒಟ್ಟಿನ ಅಪ್ಲಿಗೆ ಇದು ಹಾಕ್ಬೋದು. ಬ್ಯಾಂಕ್ ಬಂದಿವಲ್ಲ ಹಾಂ. ಮೊದಲು ಮತ್ತೆ ಬೇರೆದ್ನ ಕೊಟ್ಟಿದ್ರಿ. ಬ್ಯಾಟ್ರಿ ಇದೇ ಬರ್ತದೆ. ಈಗ ಒಂದು ನಿಮಿಷ ಇಲ್ಲಿ ಒಂದು ನಿಮಿಷ ಏನಿದು ರೇಷನ್ ಕಾರ್ಡ್ ಚೆಕ್ ಮಾಡಿದ್ರೆ ಇನ್ನೂ ಆಯ್ತದಲ್ಲ ಸರ್? ಏನಿನ್ನ ಅಪ್ರೂವ್ ರಿಜಿಸ್ಟ್ರೇಷನ್ ಅಂತ ಸರ್ ಅದು. ಅಂಡರ್ ಪ್ರೊಸೆಷನ್ ಇದೆ. ಏನು ಡೇಟ್ ಅದ ರೀ? ಈ ಕಡೆ ಇರ್ತದೆ ನೋಡ್ರಿ. ಹಾಂ 14 ತಾರೀಕು 2021. 24. ಯಾಕೆ ಇಲ್ಲಿ ತನಕ ಯಾಕೆ ಕೊಡುತ್ತೆ ಸರ್ ಇದು? ಬರ್ತದೆ ಸರ್, ಅವು ಸ್ವಲ್ಪ ಅಪ್ರೂವ್ ಆಗ್ಯಾವ. ವಿ ಎ ಅವ್ರು ನಿಮಗೆ ರಿಪೋರ್ಟ್ ತಂದು ಕೊಟ್ಟಾರ? ವಿ ಎ ಅವ್ರು ಅರ್ಜಿ ಹಾಕಿದ ಮೇಲೆ ವಿ ಎಗಳು ಅಂದ್ರೆ ಊರಿಗೆ ಹೋಗಿ ಅರ್ಜಿದಾರರಿಗೆ ಭೇಟಿ ಕೊಟ್ಟು ಅಲ್ಲಿದೊಂದು ವರದಿ ತರಬೇಕು. ಇವ್ರು ಏನಾದ್ರು ಇವ್ರು ಬಿ ಪಿ ಎಲ್ ಕಾರ್ಡ್ ಕೊಡ್ತದ ಅಥವಾ ಎ ಪಿ ಎಲ್ ಕಾರ್ಡ್ ಕೊಡ್ತದ, ಯಾವ ಹಂತದಾಗಾರ ಅಂತ ನೋಡ್ಬೇಕಲ್ಲ. ಅದು ಏನಿಲ್ಲ ಸರ್, ಇನ್ಸ್ಪೆಕ್ಟರ್ ಹೋಗಿ ಮಾಡಿ ಕೊಡ್ತಾರಾ? ಮತ್ತು ಈಗ ಒಂದು ನಿಮಿಷ, 2021 ಹಿಡ್ಕೊಂಡು ಈ ಚೆಕ್ ಹಾಕಿದ ಅರ್ಜಿಗಳಿಗೆ ನೀವು ಅಪ್ರೂವಲ್ ಕೊಟ್ಟಿರಿ ಅಥವಾ ಕೊಟ್ಟಿಲ್ಲ? ಹಾಗೆ ಮತ್ತು ಇದು ಯಾಕೆ ಹಿಂದೆ ಉಳಿತು? ಅಂದರೆ ಇದು ಒಂದು ಹೇಳ್ತಾರೆ ನಮ್ಮಲ್ಲಿ ನಾವು ಒಂದೊಂದು ಜಿಲ್ಲೆದಾಗ ಇಷ್ಟು ಅಂತ ಡಿವೈಡ್ ಮಾಡಿರ್ತಾರೆ. ಆ ಜಿಲ್ಲೆಗಿನ ತಾಲೂಕು ಏನು ಮಾಡ್ತಾರೆ, ಟಾರ್ಗೆಟ್ ಕೊಡ್ತಾರೆ. ಒಂದು 500, 600, 1000 ಹಿಂಗೆ ಟಾರ್ಗೆಟ್ ಕೊಡ್ತಾರೆ. ಆ ಟಾರ್ಗೆಟ್ ಕೊಟ್ಟಾಗ ಏನಾಗ್ಯಾವ್ರಿ, ನಮ್ಮಲ್ಲಿ ಒಂದಿಷ್ಟು ಆಗ್ಯಾವ. 2021 ಆಗ್ಯಾವ, 22 ಆಗ್ಯಾವ, 23 ಆಗ್ಯಾವ್ರಿ. ಇನ್ನೂ ಪೆಂಡಿಂಗ್ ಉಳ್ದಾವ. ಯಾಕೆ ಉಳ್ದಾವ ಅಂದ್ರೆ ಸರ್ವರ್ ಪ್ರಾಬ್ಲಮ್ ರೀ. ಸರ್ವರ್ ಪ್ರಾಬ್ಲಮ್ ಇದ್ದಾಗ ಏನಾಗ್ಯಾರು, ಒಂದೊಂದು ಸರಿ ಬರೀ 10, 15 ಅಷ್ಟೇ ಕಾರ್ಡ್. ಸರ್ ನನ್ನ ಹತ್ರನೂ ಸರ್ವರ್ಗೆ 3,000 ಕೊಟ್ಟು ಟಕ್ ಅಂತ ಹೋಗ್ತಾರೆ. 5,000 ಕೊಟ್ಟು ನಮ್ಮ ಹತ್ರ 10,000 ಕೊಟ್ಟು ಸರ್ ನನ್ನ ಹತ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನೀವು ತಪ್ಪಿಲ್ಲ, ನಮಗೆಲ್ಲ ನಿಮ್ದು ಯಾರು ಸರ್? ಮೊದಲು ನಮಗೆಲ್ಲ ಪರಿಚಯ ಆಗಲಿ. ನಿಮ್ದು ಯಾರು ಸರ್? ನಾನು ಒಂದೊಂದು ಊರು ಒಂದೊಂದು ಸರ್ ನೀವು ನಮ್ಮ ಫಸ್ಟ್ ಪರಿಚಯ ಆಗಲಿ ನಮ್ದು ನಿಮ್ದು ಪರಿಚಾರ ನೋಡಿ ಸರ್ ನಂದು. ಸರ್ ನಾನು KRS ಪಾಟೀಲ್, ಬೀದರ್ ಜಿಲ್ಲಾ ಅಧ್ಯಕ್ಷ. ಅದೇ ಗೊತ್ತಾಯ್ತು, ನಿಮ್ ಡ್ರೆಸ್ ನೋಡಿ ನಾನು ಕೇಳಿದೆ. ಸರ್ ತಾವು ಏನಿದ್ರಿ ಇಲ್ಲಿ ಅಂತ ನಾನು ಗೊತ್ತಾಗ ಸೇರಿಸ್ತಿದಾರ ಇದ್ದೀನಿ. ಸೇರಿಸ್ತಿದ್ದಾರಾ? ಎಲ್ಲಿ ಸರ್ ನೀವು ಕೂಡ ಚಂಬರು? ಅಲ್ಲಿ ಇಲ್ಲಿದ್ದಾರೆ. ಆಚೆಗೆ ಆಯ್ತಾ? ನೀವು ಗೌರ್ಮೆಂಟ್ ಜಾಬ್ ಸರ್? ನೀವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡೋದು? ಗೌರ್ಮೆಂಟ್ ಹೌದಾ? ಇಲ್ಲ ಯಾಕೋ ಐಡಿ ಕಾರ್ಡ್ ಇರ್ತಾರೆ ಸರ್ ದಯವಿಟ್ಟು ಅದು ಕೊಳ್ಳ ಹಾಕೋರು ಮಡಚಿಕ್ಕೊಬೇಡ್ರಿ. ನಿಮ್ಮ ತಹಸೀಲ್ದಾರ್ ಅವ್ರು ನೋಡ್ಕೊಂತಾರೆ, ಲೈವ್ ಚಾನಲ್ ಅದ್ರ ಬಗ್ಗೆ ಏನಿಲ್ಲ, ಹಾಕೋತೀವಿ. ನಮ್ಮಲ್ಲಿ 3 ಜನಕ್ಕೆ ಸೇರಿಸ್ಯಾರ. ಇಲ್ಲಿ ಬಂದು ಗಣಪತಿ ಫುಡ್ ಆಫೀಸರ್ ಯಾರು, ಗಣೇಶ್ ಸರ್. ಸರ್ ತಾವು ಫುಡ್ ಆಫೀಸರ್ ಯಾರಿದ್ದಾರೆ? ನಿಮಗೂ ಒಂದು ಐಡಿ ಕಾರ್ಡ್ ಇಲ್ಲ, ನಿಮಗೆ ಐಡಿ ಕಾರ್ಡ್ ಇಲ್ಲ. ನಾಗರಾಜ್ ಸರ್ ಹತ್ರ ಕಳಿಸಿದೀವಿ ನಾವು. ಬೀದರ್ ಡಿಸ್ಟಿಕ್ ಫೋನ್ ಮಾಡಿದ್ರು. ಒಂದೇನೋ ಎಮರ್ಜೆನ್ಸಿ ಕೇಸ್ ಇತ್ತು, ಕೇಸ್. ಅವ್ರಿಗೆ 3-4 ಕಡೆ ಹೋದ್ರೆ ಒಬ್ಬೊಬ್ರು ಏನು ಹೇಳ್ತಾರೆ, 7,000 ಕೊಟ್ಟರೆ ಅರ್ಧ ಗಂಟೆ ಸರ್ವರ್ ಇಲ್ಲ. ನನ್ನ ಹತ್ರ ನಾನು ಅದು ಓಪನ್ ಎಮರ್ಜೆನ್ಸಿ ಕೇಸ್ ಮಾಡಿ ಮಾತಾಡಿದವ್ರು ಯಾರಿಗೆ ಮಾತಾಡ್ತಿದ್ರಿ? ಇಲ್ಲಿ ಇಲಾಖೆದವ್ರು ಇಲಾಖೆದವ್ರೆ. ಅವ್ರ ನಂಬರು ಸಮೇತ ಇದೆ, ನಮ್ಮ ಹತ್ರ ರೆಕಾರ್ಡಿಂಗು ಇದೆ. ಬಟ್ ಆ ಕೆಲಸನ ಇಲ್ಲಿ ಆಗಲಿಲ್ಲ.
ಅದು ದುಡ್ಡು ಕೊಟ್ಟು ಮಾಡಿಸಿದೆ. ಇದಕ್ಕೆ ಅಪ್ರೂವಲ್ ಕೊಡ್ಬೇಕು ಸರ್. ಇಲ್ಲಿ ಇದು ಮಾಡ್ಕೊಡ್ಬೇಕು ಸರ್. ಅವ್ರು ಕಡು ಬಡ್ರು ಇದ್ದಾರೆ, ಮನೆಗೆ ಹೋಗಿ ಚೆಕ್ ಮಾಡಬೇಕು. ಇಲ್ಲ ಹೋದ್ರೆ RTIದಾಗ ಹಾಕಿ 21 ಹಿಡ್ಕೊಂಡು ಇಲ್ಲಿ ತನಕ ನಾನು ಲಿಸ್ಟ್ ತೆಗೆಸಿ ಅಂದ್ರೆ ಕೆಲಸ ನೀವು ತುರಂತ ಮಾಡಬೇಕು. ಸಕಾಲದಲ್ಲಿ ಅಪ್ರೋಚ್ ಚಾಲೂ ಆದ್ರೆ ಮಾಡ್ಕೊಡ್ತಾರೆ. ಸಕಾಲದಲ್ಲಿ ಆಗಿರ್ತಕ್ಕಂತಹ ಕೆಲಸಗಳಿಗೆ ಬಿಟ್ಟು ಅದಕ್ಕೆ ಬಿಟ್ಟು ಏನು ನೀವು ಮಾಡ್ತೀರಿ ಅದು ನೀವು ಸಾರ್ವಜನಿಕರ ಬಳಿ ದುಡ್ಡು ತಗೊಂಡು ಅಪ್ರೂವಲ್ ಕೊಟ್ರಿ ಅಂತ ಅರ್ಥ. ಸಕಾಲದಲ್ಲಿ ಆಗಿರ್ತಕ್ಕಂಥ ಕೆಲಸಗಳು ಡೇಟ್ ವೈಸೇ ಬರಬೇಕು. ಅದಕ್ಕೆ ಬಿಟ್ಟು ಹಿಂಚೆ ಮುಂಚೆ ಅಪ್ರೂವಲ್ ಕೊಟ್ಟಿದ್ದಿತ್ತು ಅಂದ್ರೆ ನೀವು ಅವ್ರ ಹತ್ರ 1000 ಅಥವಾ ನಿಮಗೆ ಬೇಕಾದಂಗೆ ಅವ್ರಿಗೆ ಬೇಕಾದಂಗೆ ತಗೊಂಡು ನೀವು ಅಪ್ರೂವಲ್ ಕೊಟ್ರಿ ಅಂತ ಅರ್ಥ. ಇಲ್ಲ ತೆಗಸ್ ಅಂತಂದ್ರೆ ನಾನು ಡೀಟೇಲ್ ತೆಗಿಸ್ತೇನೆ, ನಾನು RTI ಹಾಕಿ ನಿಮ್ದೊಂದು 2 ವರ್ಷದ ಲಿಸ್ಟ್ ತೆಗಿಸ್ತೇನೆ. ಇದೆ ನಮ್ಮ ಹತ್ರ ತುಂಬಾ ಫೋಟೋ ಹಿಡ್ಕೊತ್ರಿ ಏನ್ ಮಾಡ್ಕೊತೀರಿ ನೋಡ್ರಿ. ಇದಕ್ಕೆ ನನ್ನ ಹೆಸರು ನಿಂಗಯ್ಯ ಅಂತ ಹೇಳಿ. ನಮ್ಮ ಅಧ್ಯಕ್ಷ ಮಾತಾಡಿದ್ದಾರೆ. ನನ್ನ ಹತ್ರ ನಿಮ್ಮ ಹತ್ರ ಟೋಟಲ್ ರಿಪೋರ್ಟ್ ನನ್ನ ಹತ್ರ ಸರ್ ನಾನು ಇವತ್ತು ಹಾಕಿನ ಅರ್ಜಿ ಕೆಲವರು ಕ್ಯಾನ್ಸರ್ ಪೇಷಂಟ್ ನಾಳೆಗೆ 19 ಅಪ್ರೂವಲ್ ಅಂತವರಿಗೆ 1000-5000 ಕೊಟ್ಟರು. ನೀವು ಕೆಲಸ ಮಾಡ್ಕೊಡ್ಬೇಕಂದ್ರೆ ನಮ್ಮ ರಿಕ್ವೆಸ್ಟ್. ನಮ್ದೊಂದು ಸಹಕಾರ ರೀ, ತಮ್ಮ ಕೇಳ್ಕೊತಾ ಇದೀನಿ. ಏನ್ ಹೇಳಿದಿಲ್ಲ 3 ಸಾವಿರ ಕೊಟ್ಟಿದ್ದಾರೆ. ಅವು ಹೊರಗಿನ ಬ್ರೋಕರ್ ಮಾಡ್ಲಾಕತ್ತಾವ ನಮ್ಮ ಇಲಾಖೆ. ಸರ್ ಇಲಾಖೆ ಹೆಸರು ನೀವು ಮೆಡಿಕಲ್ ಕೇಸಸ್ ಈಗ ನಿನ್ನ ಮೊನ್ನೆ 6 ತಿಂಗಳು ಈಚೆಗೆ ಹಾಕಿನೂ ಅಪ್ರೂವ್ ಆಗಿದ್ದಾವೆ. ಮೆಡಿಕಲ್ ಕೇಸಸ್ ರೀ ಸರ್ ಗೊತ್ತದ ಎಲ್ಲ ನೀವು ಗೊತ್ತದ. ಮುಂದೆ ನಂತರ ಆ ರೀತಿ ಮಾಡಬೇಡಿ. ಸರಿಯಾಗಿ ಸಕಾಲದಲ್ಲಿ ಬಂದಂತ ಅಷ್ಟು ನೀವು ಅಪ್ರೂವ್ ಕೊಡಿ. ನೋಡಿ ನಮ್ಮ ಸಾಹೇಬರು ಮುಂದೆ ಕುಂದಿಸ್ಕೊಂಡು ಅವ್ರಿಗೆ ಗೊತ್ತಾಗದ ತರ ಬೇರೆ ವ್ಯವಹಾರಗಳೆಲ್ಲ ನಡೀತಾ ಇದಾವೆ, ನಿಮ್ ಗಮನಕ್ಕೆ ಬರ್ತಾ ಇಲ್ಲ. ದಯವಿಟ್ಟು ಬರ್ತಾ ಇಲ್ಲ ಅಲ್ರಿ, ನಮ್ ಕೇಳಿ ಸಾಕಾಗ್ಯದ ಇದ್ರ ಬಗ್ಗೆ. ಈಗ ಮುಂದೆ ಸರಿಪಡಿಸ್ಕೊಳ್ಳಿ. ಸರ್ ನಿಮ್ಮ ಹೆಸರು ಹೇಳಿಲ್ಲ, ನಿಮ್ಮ ID ಕಾರ್ಡ್ ಇಲ್ಲ, ಅವ್ರ ID ಕಾರ್ಡ್ ಇಲ್ಲ ಹಾಕೋರಿ. ಅವೆಲ್ಲ ನಿಮಗೆ ಹೇಳ್ಬೇಕು. ನಾವೆಲ್ಲ ಮಾಡ್ಕೊಡ್ತೀವಿ ಖಂಡಿತ ಒಬ್ಬೊಬ್ಬರಿಗೆ ಸಪ್ರೇಟ್ ಹೇಳ್ಕೊತ ಹೋಗ್ಬೇಕು. ಚಾಲು ಅದ, ತಹಸೀಲ್ದಾರ್ ನೋಡ್ತಾ ಇದ್ದಾರೆ, ಅವ್ರನ್ನೂ ನೋಡ್ತಾ ಇದಾರಲ್ಲ. ಹೋಗಿ ಬಂದಿದ್ದೇವೆ ಆಚೆ. ನಿಮಗಿನ ಪಟ್ಟಿದ್ದು ನಮ್ಮ ಕೃಷ್ಣ ಬೈರೇಗೌಡರು ಎಲ್ಲೈತ್ರಿ? ಲೈವ್ ಕೃಷ್ಣ ಬೈರೇಗೌಡರು ಸಮೇತ ನೋಡ್ತಾ ಇದ್ದಾರೆ ಸರ್. ಲೈವ್ ಇದೆ. ಲೈವ್ ಎಲ್ಲರೂ ನೋಡ್ತಾ ಇದ್ದಾರೆ. ಸಂತೋಷ. ಅದಕ್ಕೇನಿಲ್ಲ, ಮಾಡ್ಕೊಡಮ್ ಬಡವರಿಗೆ. ಅದ್ರ ಬಗ್ಗೆ ನೀವು ಚೆನ್ನಾಗಿ ಮಾಡಿದ್ರೆ ಪಟ್ಟಿದ್ದೆವು ಕೊಟ್ರ ಇನ್ನ ಅಪ್ರೂವ್ ಇದಾಗಿಲ್ಲ, ರಿಜೆಕ್ಟ್ ಆಗಿಲ್ಲ. ಆಮೇಲೆ ವಿದ್ಯಾ ಪೆನ್ಷನ್ಗಳು ಸುಮಾರು ಜನಕ್ಕೆ ಇದೆ ಸರ್. ಅದು ಕೂಡ ರಿಯಲಿ ಮಕ್ಕಳೇ ಇಲ್ಲ, ಅವ್ರ ಗಂಡನೂ ಇಲ್ಲ, ಅಂಥವ್ರಿಗೆ ಇಲ್ಲಿವರೆಗಿಲ್ಲ. ಏನು ಇದನ್ನೇ ಬರ್ದಿಲ್ಲ. ಸಾರ್ವಜನಿಕರಿಗೆ ಏನು ಸೇವೆ ಕೊಡ್ತೀರಂತ ಏನು ಬರ್ದಿಲ್ಲ. ಬುಟ್ಟೆಗೆ ಮೇಡಮ್ ನಿಮ್ಮ ಹೆಸರು ಬುಟ್ಟೆಗೆ ಹಾಕಿರಿ ಕಡಿಕೊಳ್ಳೋದು ಮರಿ ಡಬ್ಬಲ್ಲಿ ಹಾಕೊಂಡು. ಥ್ಯಾಂಕ್ ಯು ಮೇಡಮ್. ರಾಜಶ್ರೀ ಮೇಡಮ್ ನೋಡಿ, ಅದು 2021 ಅರ್ಜಿ ಹಾಕಿದ್ದು, ಅದಕ್ಕೆ ಇನ್ನೂ ಅಪ್ರೂವಲ್ ಕೊಟ್ಟಂದ್ರೆ ಅವ್ರಿಗೆ ರೊಕ್ಕದ ಹೇಗೆ ತಂದು ಕೊಡ್ತಾರಂತ ಅವ್ರ ಕೈನ ತರ ಅದಾವೆ. ಈಗ ಅದಕ್ಕಿಂತ ಇದು 6 ತಿಂಗಳ ಈಚೆಗಿನ ಎಷ್ಟು ಅರ್ಜಿಗಳು, 6 ತಿಂಗಳು ವರ್ಷದ ಈಚೆಗಿನ ಎಷ್ಟು ಅರ್ಜಿಗಳು ಅಪ್ರೂವಲ್ ಆಗಿದ್ದಾವೆ. ಆಮೇಲೆ ಕೆಲವರು ನಮ್ಮ ರಿಲೇಟಿವ್ ಇದ್ದಾರೆ ಸರ್, ಅವರಿಗೆ ಗಂಡ ಇಲ್ಲ, ಅವರು ವಿಧವೆ, ಮಕ್ಕಳು ಇಲ್ಲ, ಅಂಥವ್ರಿಗೆ ಫಂಕ್ಷನ್ ಇಲ್ಲ. ಇಲ್ಲ ಅರ್ಜಿ ಹಾಕಿ ಅವರಿಗೆ ಏನಿದೆ ಇದೆ ನೋಡಿ, ಅಂಥವ್ರಿಗೆಲ್ಲ ಫಂಕ್ಷನ್ ಕೊಡ್ತಾ ಇದ್ದಾರೆ, ಫಂಕ್ಷನ್ ಕೊಡ್ತಾ ಇದ್ದಾರೆ. ತಿಂಗಳಿಗೆ ಮಂತ್ಲಿ ದುಡ್ಡು ಬರುತ್ತಲ್ಲ, ಅಂಥವ್ರಿಗೆಲ್ಲ ಕೊಡ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಕೆಲಸ, ದುಡ್ಡು ಕೊಡದೇ ಇದ್ರೆ ಕೆಲಸ. ಅಲ್ಲಿ ಹೋಗೋಣ ಫಿನಿಶ್ ಆಗಿ ಎಷ್ಟು ಜನ ಬಂಧುಗಳೇ ನೋಡ್ಬೋದು. ಏನು ಅವ್ರು ನಮಗೆ ಯಾವುದು ಪ್ರತಿ ಇದು ಮಾಡಿದ್ರು, ನಮ್ಮ ಮಾಹಿತಿ ನಮ್ಮ ಅರ್ಜಿಗೆ ಹಿಂಬರ ಕೊಟ್ಟಿದ್ರು. ಅದರಲ್ಲಿ ಕೆಲವೊಂದಷ್ಟೇ ಒಂದು 2-3 ಅಷ್ಟೇ ಅಳವಡಿಸಿದ್ದು, ಉಳಿಕೆದಂದ್ರೆ ಅಳವಡಿಸಿದ್ದಿಲ್ಲ. ಮತ್ತು ಒಂದು ವಾರದ ಒಳಗೆ ಏನಾದ್ರೆ ನಾವು ಇದು ಮಾಡ್ತೇವೆ ಅಂತ ಹೇಳ್ಯಾರ. ನೀರಿನೊಂದು ಶೌಚಾಲಯದೊಂದು ಅದನ್ನು ಕೂಡ ಮಾಡ್ತೇವೆ ಅಂತ ಹೇಳ್ಯಾರ. ಇಲ್ಲಿ ರೇಷನ್ ಕಾರ್ಡ್ದು ಮತ್ತೆ ಯಾವುದು ವಂಶವಳ್ಳಿ ಒಂದು ಮತ್ತಿನ್ನೊಂದು ಅಜ್ಜಿದು ಯಾವುದು ರಾಜೇಶ್ವರ ಗ್ರಾಮ, ಆ ಅಜ್ಜಿದೊಂದು ನಾಳೆಗೆ ಯಾರಿಗೂ ಕಳ್ಕೊಟ್ಟು ಚಾಲು ಅದು ಅರ್ಜಿ ನಂತರ ಅರ್ಜಿ ಫೋಟೋ ಇಸ್ಕೊಂಡವರು. ಫೋಟೋ ಇಸ್ಕೊಂಡು ನಾಳೆಗೆ ನಂತರ ಜಾಗದ ಮೇಲೆ ಹೋಗಿ ಅದು ನಮಗೆ ಸಂಬಂಧಪಟ್ಟಿದ್ದ ಅಥವಾ ಪಂಚಾಯತ್ನವರಿಗೆ ಸಂಬಂಧಪಟ್ಟಂತೆ ನೋಡಿ ಅದು ನಮ್ಮ ಹತ್ರ ಬರ್ತದೆ ಅದಕ್ಕೆ ಅರ್ಜಿನ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾರೆ. ಹಾಗಾಗಿ ನಾವು ಇವತ್ತು ಈ ಲೈವ್ ಏನಂತಂದ್ರೆ